ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇವತ್ತಿನ ಕಾಲದಲ್ಲಿ ತುಂಬಾ ಗೊಂದಲಗೆಡಿಸುವಂತ ವಿಚಾರಗಳು, ಸಮಾಜದ ಶೈಲಿ ಬದಲಾಗಿರೋದ್ರಿಂದ ಅದಕ್ಕೆ ಅನುಗುಣವಾದಂಥ ಪ್ರಶ್ನೆಗಳು ಬಹಳ ಬರುತ್ತೆ. ಎಸ್ಪೆಷಲಿ ಇವತ್ತಿನ ಜನರೇಷನ್ ಏನಿದೆ, ಅವರ ಪ್ರೀತಿ ವಾತ್ಸಲ್ಯ ಸಂಬಂಧಗಳು, ಮದುವೆ, ಇವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳೇ ಬರುತ್ತೆ. ಸೊ ಅವುಗಳನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಜ್ಯೋತಿಷಾಸ್ತ್ರದ ಗ್ರಹಗಳ ಜಾತಕದ ಅನುಸಾರವಾಗಿ ಉತ್ತರವನ್ನು ಹೇಗೆ ಕೊಡಬೇಕು, ಈ ವಿಚಾರಗಳನ್ನು ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡೋಣ. ತುಂಬ ಉತ್ಸಾಹವಾಗಿರುತ್ತೆ. ಇದು ತಿಳ್ಕೊಂಡಾಗ ಸಮಾಜದ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ಬೇಕು ಅಂದರೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂತಂಬುದು ನಮ್ಗೆ ಆಳವಾಗಿ ಗೊತ್ತಾಗ್ತದೆ. ಇದರಲ್ಲಿ ನಮಗೆ ಗೊತ್ತಿದೆ, ಇವತ್ತಿನ ಜನರೇಷನಲ್ಲಿ ವಿವಾಹ ಅಂತಂಬೋದು ಮೆಜಾರಿಟಿ ಎಲ್ಲರೂ ಕೂಡ ಮಕ್ಕಳ ಆಯ್ಕೆ ಮಾಡ್ಕೊಳ್ಳೋದೆ. ತಂದೆ ತಾಯಿಗಳ ಮುಖಾಂತರವಾಗಿ ಹೋಗೋದು ತುಂಬ ಕಡಿಮೆ, ಯಾವೊಂದು 5% ಇರ್ಬೋದು ಅಷ್ಟೆ. ಆ ತಂದೆ ತಾಯಿಗಳಿದ್ದಂಥ ಪ್ರೀತಿ ವಾತ್ಸಲ್ಯ, ಅವರು ಮನೆಯಲ್ಲಿ ಬೆಳೆಸಿದಂಥ ಡಿಸಿಪ್ಲೈನ್, ಅದರ ಮೇಲೆ ಒಂದು 5% ಪೀಪಲ್ ತಂದೆ ತಾಯಿಗಳ ಅನುಗುಣವಾಗಿ ಅವರ ಯಾವ ಥರ ಹುಡುಗನ ನೋಡಿದ್ರೆ ಅದರ ಮೇಲೆ ಅವರು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ತಂದೆ ತಾಯಿಗಳು ಕೂಡ ಮಕ್ಕಳ ಆಲೋಚನೆಗಳಿಗೆ ಇಷ್ಟಗಳಿಗೆ ವಿರುದ್ಧವಾಗಿ ಏನು ಹೋಗಲ್ಲ. ಅವರು ಆಯ್ಕೆ ಮಾಡಿದ್ರು ಕೂಡ ಮಕ್ಕಳನ್ನು ಕೇಳ್ತಾರೆ, ನಿಂಗೆ ಸರಿ ಬರುತ್ತಾ ನೋಡು, ಈ ಸಂಬಂಧ ನಿನಗಿಷ್ಟ ಆದರೆ ಮುಂದುವರಿಯೋಣ ಅಂತ ಅವರು ಪಾಪ ಮಕ್ಕಳಿಗೆ ಆಯ್ಕೆ ಕೊಡ್ತಾರೆ. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವರು ಇಷ್ಟವನ್ನ ಎಕ್ಸ್ಪ್ರೆಸ್ ಮಾಡಿದ ನಂತರ ಮತ್ತೆ ಜಾತಕ ಅದೆಲ್ಲ ನೋಡಿ ಫಾಲೋ ಅಪ್ ಮಾಡ್ತಾರೆ. ಇನ್ನು ಮೆಜಾರಿಟಿ ಏನಾಗುತ್ತೆ ಅಂತಂದ್ರೆ ಅವರೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಆಯ್ಕೆ ಮಾಡ್ಕೊಂಡ ಮೇಲೆ ತಂದೆ ತಾಯಿಗಳ ಮುಂದೆ ಇಡ್ತಾರೆ. ತಂದೆ ತಾಯಿಗಳಿಗೆ ಪಾಪ ಒಂದು ಹೆದರಿಕೆ, ಇವರು ಇಮ್ಮೆಚ್ಯೂರ್ ಆಗಿ ಆಲೋಚನೆ ಮಾಡಿ ಲವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಮುಂದೆ ಸರ್ವೈವ್ ಆಗುತ್ತಾ ಇಲ್ವಾ, ಇದು ಮದುವೆ ಮುಂಚೆ ಚೆನ್ನಾಗೇ ಇರುತ್ತೆ ಲವ್ ಮಾಡ್ಕೊಳ್ಳೋ ಕಾಲಕ್ಕೆ, ಮದುವೆ ಆದ ನಂತರ ಈ ಬಂಧ ಹಿಂಗೆ ಗಟ್ಟಿಗೊಳ್ಳುತ್ತಾ, ಎಷ್ಟೋ ನಾವು ನೋಡ್ತಾ ಇದ್ದೀವಲ್ಲ ಬಂಧಗಳು, ಆ ಥರ ಏನಾದರೂ ಆಗುತ್ತೇನಂತ ಹೆದರಿಕೆ. ತಿಳ್ಕೊಳ್ಬೇಕು ಅಂತ ಜ್ಯೋತಿಷ್ಯರನ್ನು ಅಪ್ರೋಚ್ ಮಾಡ್ತಾರೆ. ಜ್ಯೋತಿಷ್ಯರು ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡ್ತಾರೆ. ಅವರ ಹೇಳಿದ್ದು ಮೆಜಾರಿಟಿ ಈ ಪ್ರೀತಿಸಿಕೊಂಡವರಿಗೆ ವಿರುದ್ಧವಾಗಿದ್ದಾಗ ಗೊಂದಲ ಆಗುತ್ತೆ. ಜ್ಯೋತಿಷ್ಯರನ್ನು ಮುಂದುವರಿಸಬೇಕು ಅಥವಾ ಪ್ರೀತಿ ಮಾಡಿದ ಹುಡುಗಿಯನ್ನು ಮುಂದುವರಿಸಬೇಕು, ಈ ಥರ ಗೊಂದಲ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಭಯ. ಎಷ್ಟೋ ಸಲ ಈ ಅಫೇರ್ಸ್ ಎಲ್ಲ ಕೂಡ ಮಧ್ಯದಲ್ಲೇ ಬಿಟ್ಟು ಹೋಗ್ತಾ ಇರುತ್ತೆ ಬೇರೆ ಬೇರೆ ಕಾರಣಗಳಿಂದ. ಆ ಸಂದರ್ಭದಲ್ಲಿ ನಾನು ಸರಿಯಾಗಿ ಪರ್ಸನನ್ನು ಆಯ್ಕೆ ಮಾಡ್ಕೊಂಡಿದ್ದೀನ, ನಾನು ಮಾಡ್ತಾ ಇರುವಂಥ ಪ್ರೀತಿ ಕರೆಕ್ಟಾಗಿದೆಯಾ, ಅದು ಮುಂದುವರಿತಾ, ಫ್ಯೂಚರ್ಲಿ ಹೇಗಿರುತ್ತೆ, ಈ ಥರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಬೇಕು ಅಂತಂಬೋ ಬಹಳ ಕುತೂಹಲ ಪ್ರತಿಯೊಬ್ಬ ಯುವಕರಲ್ಲೂ ಇರುತ್ತೆ. ಅವರಿಗೆ ಜ್ಯೋತಿಷ್ಯ ಅಂತಂಬೋದು ಅವಶ್ಯಕತೆ ಇಲ್ಲ, ಆದರೆ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಬೇಕು ಅಂತಂಬೋ ಕುತೂಹಲ ಅಂತೂ ಇವತ್ತಿನ ಯುವಕರಲ್ಲಿ ಯುವತಿಯರಲ್ಲಿ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು, ಅಸಲು ಉತ್ತರವನ್ನು ಕೊಡೋದಕ್ಕಿಂತಲೂ ಮುಂಚಿತವಾಗಿ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಂಬುದು ಪ್ರಧಾನ. ಅದರ ಬಗ್ಗೆ ನಾವು ಇವತ್ತಿನ ದಿನ ಮಾಡೋಣ. ಸೊ ಇವತ್ತಿನ ಲವ್ ಆ್ಯಂಡ್ ಅಫೇರ್ಸ್ ಅಂತಂಬೋದು, ಇವತ್ತು ನಮಗೇನಾಗಿದೆ, ಲವ್ ಆ್ಯಂಡ್ ಅಫೇರ್ ಯಾವುದಾದ್ರೂ ಆಗ್ಬೋದು. ಇದು ಪ್ರೀತಿ ಅಂತಂಬೋದು ಯುಕ್ತ ವಯಸ್ಸಲ್ಲಿ ಯುವಕರಲ್ಲಿ ಮಾತ್ರವೇ ಅಲ್ಲ, ಮದುವಾದವರಲ್ಲೂ ಕೂಡ ಇದು ತುಂಬ ಗಾಢವಾಗಿ ಕಾನ್ಸಂಟ್ರೇಟ್ ಆಗಿಬಿಡ್ತದೆ ಮದುವಾದ ನಂತರ. ಯಾಕೆಂದರೆ ಇವತ್ತಿನ ಸಮಾಜ ಆ ರೀತಿ ಇದೆ, ಫ್ರೀನೆಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ಅವಕಾಶ ಇದೆ. ಅವಕಾಶ ಇಲ್ಲದೆ ಇದ್ದಾಗ ಬೇರೆ, ಅವಕಾಶ ಎಲ್ಲರ ಮುಂದೆ ಇರೋದ್ರಿಂದ ಎಲ್ಲರೂ ಈ ಥರ ಭಾವನೆಗಳು ಬರುತ್ತೆ. ಸೊ ಆದರೆ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಜ್ಯೋತಿಷ್ಶಾಸ್ತ್ರದ ಮುಖಾಂತರವಾಗಿ ಕಾಲಕ್ಕೆ ತಕ್ಕಂತೆ ಜ್ಯೋತಿಷ್ಶಾಸ್ತ್ರದ ಕಾನ್ಸೆಪ್ಟ್ಸನ್ನು ನಾವು ಸ್ವಲ್ಪ ಬದಲಾವಣೆ ಮಾಡ್ತೇವೆ. ಎಕ್ಸಾಂಪಲ್, ನಾವು ಗಜಕೇಸರಿ ಯೋಗ ಅಂತೇವೆ. ಗಜಕೇಸರಿ ಯೋಗ ಗುರು ಮತ್ತು ಚಂದ್ರನ ಕಾಂಬಿನೇಷನಿಂದ ಬರುವಂಥದ್ದು. ಇದಿದ್ರೆ ಅವನಿಗೆ ಶ್ರೀಮಂತನಾಗ್ತಾನೆ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಶ್ರೀಮಂತ ಅಂತಂದ್ರೆ ಯಾರ ಹತ್ರ
ಹೆಚ್ಚು ಆನೆಗಳಿರ್ತೋ ಅವನು ಶ್ರೀಮಂತ. ಇವತ್ತು ಯಾರ ಹತ್ರ ಜಾಸ್ತಿ ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸು, ಕಾಂಪ್ಲೆಕ್ಸಸ್ಸು, ಸಿನಿಮಾ ಥಿಯೇಟರು ಇದೆಲ್ಲ ಯಾರ ಹತ್ರ ಜಾಸ್ತಿ ಇರುತ್ತೋ ಅವನು ಶ್ರೀಮಂತ ಅಂತ ಅರ್ಥ. ಸೊ ಕಾಲಕ್ಕೆ ತಕ್ಕಂತೆ ಬದಲಾಗಿದೆ. ಸೊ ಇವತ್ತು ನಾವು ಶ್ರೀಮಂತ ಅಂತ ಹೇಳ್ಬೇಕಾದ್ರೆ ಈ ಮೆಷರ್ಸ್ ಇಂದ ಹೇಳ್ಬೇಕಾಗತ್ತೆ. ನಿನ್ನ ಹತ್ರ ತುಂಬಾ ಆನೆಗಳು ಜಾಸ್ತಿ ಇರುತ್ತೆ, ಹಸು ಸಂಪತ್ತು ತುಂಬಾ ಜಾಸ್ತಿ ಇರುತ್ತೆ ಅಂತ ಶಾಸ್ತ್ರದ ಪ್ರಕಾರ ಹೇಳಿಕ್ ಬರೋದಿಲ್ಲ. ನಾವು ಬದಲಾವಣೆ ಮಾಡ್ತೇವೆ ಕಾಲಕ್ಕನುಗುಣವಾಗಿ. ಅದೇ ರೀತಿ ಸಪ್ತಮ ಸ್ಥಾನವನ್ನ ಅಥವಾ ಪ್ರೀತಿ, ಈ ವಾತ್ಸಲ್ಯವನ್ನ ಕೂಡ ಕಾಲಕ್ಕನುಗುಣವಾಗಿ ನಾವು ಅದನ್ನ ಹೊಂದಿಸಿ ಹೇಳಬೇಕಾಗತ್ತೆ, ಹೊಂದಿಸಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸೊ ಅವುಗಳನ್ನ ನಾವು ಇವತ್ತಿನ ದಿನ ನೋಡೋಣ. ಮೊದಲು ಈ ವಾಸ್ತವಿಕತೆ, ಆಧುನಿಕ ಸಂಬಂಧಗಳ ವಾಸ್ತವಿಕತೆ ಏನು, ಮಾಡರ್ನ್ ರಿಲೇಶನ್ಶಿಪ್ ಅಲ್ಲಿ ರಿಯಾಲಿಟಿ ಏನು, ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಬಹಳ ಜನಕ್ಕೆ ಏನಾಗುತ್ತೆ ಅಂದ್ರೆ, ಈ ಪ್ರೀತಿ ಮಾಡಿದ ನಂತರ ಭಾವನಾತ್ಮಕವಾದಂಥ ಗೊಂದಲ ಹೆಚ್ಚಾಗ್ತದೆ, ಎಮೋಷನಲ್ ಕನ್ಫ್ಯೂಷನ್ ಇನ್ಕ್ರೀಸಿಂಗ್ ಅಂತೇವೆ. ಇಂದಿನ ಯುವಜನತೆ ತಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಅವ್ರಿಗೇನಿದೆ, ಮಾಮೂಲಾಗಿ ನನಗೆ ಅವನಿಷ್ಟ ಅಥವಾ ನನಗೆ ಅವಳಿಷ್ಟ, ಇದೇ ಪ್ರೀತಿಯ, ಇದು ಆಕರ್ಷಣೀಯ, ಗೊತ್ತಾಗೋದೇ ಇಲ್ಲ. ಅವನು ಮೆಸೇಜ್ ಮಾಡಿದ್ರೆ ನನಗೆ ಅನುಕೂಲ, ಒಂದು ವೇಳೆ ಮೆಸೇಜ್ ಯಾವ ಕಾರಣಕ್ಕೆ ನಾನು ಮಾಡಿಲ್ಲ ಅಂದ್ರೆ ನನಗೆ ಬೇಸರ ಆಗ್ತದೆ. ಇದು ಪ್ರೀತಿಯ ಅಥವಾ ಎಮೋಷನಲ್ ಡಿಪೆಂಡೆನ್ಸಿಯ? ಕೆಲವರು ಅಟೆನ್ಷನ್ ಅನ್ನೇ ಲವ್ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಅವರನ್ನ ಪ್ರತಿಯೊಂದಕ್ಕೂ ಅವರನ್ನ ಅಟೆನ್ಷನ್ ತೋರಿಸೋದೇ ಲವ್. ಮದುವೆ ಆದ ಮೇಲೆ ಇರಲ್ಲ. ಯಾಕೆಂದ್ರೆ ಮದುವೆ ನೋಡಿ, ಮದುವೆಗೆ ಮುಂಚೆ ಲವ್ ಮಾಡೋ ಕಾಲಕ್ಕೆ ಕಾಲೇಜ್ ಏಜಲ್ಲಾಗ್ಲಿ ಅವ್ರಿಗೆ ಅಮ್ಮ ಅಪ್ಪ ಮನೆಗೆ ನೋಡಿಕೊಡ್ತಾ ಇರ್ತಾರೆ, ಎಲ್ಲ ಕೆಲಸ ಅವರೇ ಮಾಡ್ತಾ ಇರ್ತಾರೆ. ಪಾಪ ಕರೆಂಟ್ ಬಿಲ್ ಕಟ್ಟೋದ್ರಿಂದ ಎಲ್ಲ ತಂದೆ ತಾಯಿಯೇ ಮಾಡ್ಕೊಡ್ತೀವಿ. ಇವ್ನು ಉದ್ಯೋಗಕ್ಕೆ ಹೋಗಿ ಬರ್ತಾನೆ ಅಷ್ಟೆ, ಎಲ್ಲ ಯಾವುದು ಕೂಡ ಟೆನ್ಷನ್ ಇಲ್ಲ ಅವ್ರಿಗೆ. ತಂದೆ ತಾಯಿ ಹತ್ತಿರದ್ದು ಜೋಪಾನವ ನೋಡಿಕೊಳ್ತಾರೆ. ಆ ಸಮಯ ಬಹಳ ಇರ್ತದ ಕಾರಣ ಇವನಿಗೆ ಲವ್ ಮಾಡೋ ಕಾಲಕ್ಕೆ ಅಟೆನ್ಷನ್ ಕೊಡೋದು ತುಂಬಾ ಸುಲಭ. ಹುಡುಗಿ ಜೊತೆ ಮಾತಾಡ್ತಾನೆ, ಅಟೆನ್ಷನ್ ಇರ್ತದೆ, ಯಾವಾಗ ಅವಳದೇ ಆಲೋಚನೆ ಇರುತ್ತೆ, ಟೆಕ್ಸ್ಟಿಂಗ್ ಮಾಡಿಕೊಳ್ತಾರೆ, ನೋಡಬೇಕು, ಈ ಥರ ಬಹಳ ಇರ್ತದೆ. ಸೊ ಲವ್ ಮಾಡಿಕೊಂಡಿದ್ದೇವೆ, ಇನ್ನು ಮದುವೆ ಮಾಡಿಕೊಳ್ಳೋಣ, ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ್ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ತಂದೆ ತಾಯಿ ಮತ್ತೆ ಅವರು ಸೈಲೆಂಟ್ ಆಗ್ತಾರೆ, ಇನ್ನು ಇವರೇ ಎಲ್ಲ ಮಾಡಿಕೊಳ್ಬೇಕು. ಒಂದ್ ವೇಳೆ ಅವ್ರು ಇಂಟರ್ಫಿಯರ್ ಆದ್ರೆ ಮತ್ತೆ ಅದೊಂದು ಗಲಾಟೆ ಆಗ್ತದೆ. ಮತ್ತೆ ಹುಡುಗ ಬ್ಯುಸಿ ಆಗ್ತಾನೆ. ನೋಡು, ಈ ಹುಡುಗಿ ಅಂದ್ಕೊಳ್ತಾರೆ, ಮದುವೆಗೆ ಮುಂಚೆ ನನ್ನ ಟೆಕ್ಸ್ಟ್ ಮಾಡ್ತಿದ್ದ, ನನ್ನ ಬಗ್ಗೆ ಆಲೋಚನೆ ಮಾಡ್ತಿದ್ದ, ಯಾವಾಗ ನನ್ನ ಭೇಟಿ ಆಗಬೇಕು ಅಂತ ನೋಡ್ತಿದ್ದ, ಇವತ್ತು ನನ್ನ ಮೇಲೆ ಅಟೆನ್ಷನೇ ತೋರಿಸ್ತಿಲ್ಲ, ಯಾವಾಗೋ ಟೆಕ್ಸ್ಟಿಂಗ್ ಇಲ್ಲ, ಮನೆಗೆ ಬಂದರೂ ಕೂಡ ಜಾಸ್ತಿ ಮಾತಾಡೋದಿಲ್ಲ, ಪ್ರೀತಿ ಕಡಿಮೆ ಆಗೋಯ್ತೆ ಅಂತಂಬ ಗೊಂದಲ ಶುರುವಾಗ್ತದೆ. ಹುಡುಗನಿಗೂ ಅಷ್ಟೇ, ಮದುವೆ ಮುಂಚೆ ಪ್ರೀತಿಯಿಂದ ಮಾತಾಡಿಸ್ತಿದ್ಲು, ಇವತ್ತು ಅದು ತಗೊಂಡ್ ಬಾ, ಇದು ತಗೊಂಡ್ ಬಾ, ಅಲ್ಲಿ ಕರ್ಕೊಂಡ್ ಬಾ, ಇಲ್ಲಿ ಕರ್ಕೊಂಡು ಹೋಗು, ಈ ತರ ಗೋಳಾಡಿಸ್ತಾಳಲ್ವಾ, ಇದೇನಿದು ಅಂತ ಇವನಿಗೂ ಗೊಂದಲ ಆಗ್ತದೆ. ಇದು ಕೇವಲ ಅಟೆನ್ಷನ್ ಅನ್ನೇ ಪ್ರೀತಿ ಅಂತ ಅಂದುಕೊಂಡಾಗ ಆಗುವಂತ ಅನಾಹುತಗಳಿದಲ್ಲ. ಸೊ ಯಾರಾದ್ರೂ ಪ್ರತಿದಿನ ಮಾತಾಡಿದ್ರೆ, ಕೇರಿಂಗ್ ತೋರಿಸಿದ್ರೆ ತಕ್ಷಣ ಮನಸ್ಸು ಅಟ್ಯಾಚ್ ಆಗತ್ತೆ. ಇದೇ ಕನ್ಫ್ಯೂಷನ್. ಈ ಜ್ಯೋತಿಷ್ಯದ ಪರವಾಗಿ ಕನ್ಫ್ಯೂಷನ್ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವಾಗ ಈ ತರ ಕನ್ಫ್ಯೂಷನ್ ಆಗ್ತದೆ, ಚಂದ್ರ ಜಾತಕದಲ್ಲಿ ಬಲಹೀನವಾಗಿದ್ದರೆ, ನೀಚ ಸ್ಥಾನದಲ್ಲಿರೋದಾಗಲಿ, ಪಾಪಗ್ರಹಗಳ ಜೊತೆ ಇರೋದಾಗಲಿ ಆದರೆ ಎಮೋಷನಲ್ ಕ್ಲಾರಿಟಿ ಅವ್ರಿಗೆ ತುಂಬಾ ಕಡಿಮೆ ಇರುತ್ತೆ, ಅರ್ಥ ಮಾಡಿಕೊಳ್ಳೋ ಗುಣ ಇರೋದಿಲ್ಲ ಅವ್ರಿಗೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಚಂದ್ರ ಬಲಹೀನವಾಗಿದ್ದರೆ, ಪಾಪಗ್ರಹಗಳ ಸಂಬಂಧ ಬಂದರೆ, ದುಷ್ಟ ಸ್ಥಾನಗಳಲ್ಲಿದ್ದರೆ ತುಂಬಾ ಕನ್ಫ್ಯೂಷನ್ ಇರ್ತದೆ. ಒಂದೊಂದ್ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಅಂತೀವಲ್ಲ, ಇದನ್ನು ಯಾವಾಗ ಅಂತಂದ್ರೆ ರಾಹು ಸಂಬಂಧ ಬಂದಾಗ, ಇಟ್ಸ್ ಲೈಕ್ ಎಲ್ಯೂಷನ್ ಅಂತೇವೆ. ರಾಹು ಪ್ರಭಾವ ಇದ್ರೆ ಭ್ರಮೆ ಹೆಚ್ಚಾಗ್ತದೆ. ಅಂದ್ರೆ ಇವ್ರ ಮನಸ್ಸಲ್ಲಿ ಒಂದು ಅನ್ಕೊಂಡಿರ್ತಾರೆ, ಇವನು ಯಾಕೆ ಬರಲಿಲ್ಲ ಇಷ್ಟು ಬೇಗ, ಆಫೀಸಲ್ಲಿ ಬೇರೆ ಯಾರನ್ನ ಮಾತಾಡಿಸ್ತಾ ಇರ್ಬೋದು, ನನ್ನ ಮೇಲೆ ಕೇರ್ ಕಡಿಮೆ ಆಗಿರ್ಬೋದು, ಬೇರೆ ಬೇರೆ ಏನೋ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತಾರೆ, ಮನಸ್ಸೇ ಸ್ಕ್ರಿಪ್ಟ್ ರೆಡಿ ಮಾಡ್ತದೆ. ಅದು ಅದೇ ಸರಿ ಅಂತಂಬೋದು ಭ್ರಮೆಯಲ್ಲಿ ಇದ್ಬಿಟ್ಟು ಅವ್ರನ್ನ ಬಂದ ಮೇಲೆ ಟಾರ್ಚರ್ ಮಾಡ್ತಾರೆ. ಬೋತ್ ಇದರಿಂದ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಎಲ್ಲ ಆಗ್ತದೆ. ಸೊ ಎರಡು ಕಾರಣ, ಎಮೋಷನಲ್ ಕನ್ಫ್ಯೂಷನ್ ಆಗ್ಲಿಕ್ಕೆ ಚಂದ್ರ ವೀಕ್ ಆಗಿರೋದು, ಚಂದ್ರನ ರಾಹು ಸಂಬಂಧ ಬಂದಾಗ ಈ ರೀತಿ ತೊಂದರೆಗಳಾಗ್ತದೆ. ಆಮೇಲೆ ಎರಡನೇದು, ಸಂಬಂಧಗಳು ಇವತ್ತಿನ ಕಾಲದಲ್ಲಿ ಬೇಗ ಮುರಿದೋಗ್ತಾ ಇದೆ. ಮದುವೆ ಆದ ಮೇಲೆಯೇ ಡೈವರ್ಸ್ ತಗೊಂಡು ಹೋಗೋ ಕಾಲಕ್ಕೆ ಮದುವೆಗೆ ಮುಂಚೆ ಲವ್ ಅಂಬೋದು ಎಷ್ಟು ಬ್ರೇಕ್ಗಳಾಗ್ತದೋ ಹೇಳಲಿಕ್ಕೆ ಇಲ್ಲ. ಬ್ರೇಕ್ ಆಗೋದು, ಹಿಡ್ಕೊಳ್ಳೋದು, ಬ್ರೇಕ್ ಆಗೋದು, ಮತ್ತೆ ಒಂದಾಗೋದು, ಈ ತರ ಬಹಳ ಆಗ್ತದೆ. ಕೆಲವೊಮ್ಮೆ ಸಮಯದಲ್ಲಿ ಅದನ್ನು ಬಿಟ್ಟು ಬೇರೆ ಸಂಬಂಧಗಳು ನೋಡ್ಕೊಳ್ಳೋದು ಉಂಟು. ಪ್ರೀತಿ ಮಾಡುವಂಥವ್ರು
ಜಗಳ ಆಡ್ಕೊಳ್ಳೋದು ಯಾರು ಇರಲ್ಲ, ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಸಂಬಂಧಗಳು ಬೇಗ ಮುರಿತಾ ಇವೆ ಇವತ್ತಿನ ದಿನ. ಯಾಕೆ ಇದಾಗ್ತದೆ? ತಾಳ್ಮೆ ಕಡಿಮೆ ಆದಾಗ ಈ ಥರ ಆಗ್ತದೆ. ಇವತ್ತಿನ ಸಂಬಂಧಗಳಲ್ಲಿ ಪೇಷನ್ಸ್ ತುಂಬಾ ಕಡಿಮೆ ಇದೆ. ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬ್ರೇಕಪ್ಗೆ ಕಾರಣ ಆಗ್ತದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರುತ್ತೆ. ಎಮೋಷನಲ್ ಮೆಚೂರಿಟಿ ತುಂಬಾ ಕಡಿಮೆ ಇದೆ. ನನ್ನ ಮಾತೆ ಕೇಳಬೇಕು ಅಂತ ಈಗೋ ತುಂಬಾ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಲು ಅಟ್ರಾಕ್ಷನ್ ಸಾಕಾಗೋದಿಲ್ಲ. ಕೇವಲ ಅಟೆನ್ಷನ್ ಕೊಟ್ಟು ಅಟ್ರಾಕ್ಷನ್ ಮಾತ್ರ ರಿಲೇಶನ್ಶಿಪ್ ಮೇಂಟೈನ್ ಮಾಡಕ್ಕೆ ಸರೋಗೋದಿಲ್ಲ. ಸೈಕಲಾಜಿಕಲ್ ಆಂಗಲ್ ನೋಡಿದ್ರೆ ಇನ್ಸ್ಟಂಟ್ ಹ್ಯಾಪಿನೆಸ್ ಬೇಕು ಎನ್ನುವಂಥ ಮನೋಭಾವ ಇರುತ್ತೆ ಅವರಲ್ಲಿ. ಪೇನ್ ಟಾಲರೇಟ್ ಮಾಡುವಂಥ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ನನಗೆ ಸುಖ ಬೇಕು, ಪ್ಲೆಷರ್ ಬೇಕು, ಪೇನ್ ಬೇಡ. ಪ್ಲೆಷರ್ ಬೇಕಾದ್ರೆ ಎಷ್ಟು ಬೇಗ ಆದ್ರೂ ನಾನು ಹತ್ರ ಆಗ್ತೇನೆ, ಪೇನ್ ಬಂತು ಅಷ್ಟೇ ಬೇಗ ದೂರ ಆಗ್ತೀನಿ. ಈ ತರದ ಮನೋಭಾವ ಇರುತ್ತೆ. ಈ ತರ ಯಾವಾಗ ಆಗುತ್ತೆ ಜಾತಕದಲ್ಲಿ ಹೆಂಗ್ ಕಂಡುಹಿಡಿಬೇಕು? ನಾವು ನೋಡಿದ್ರೆ ಶುಕ್ರ ಪ್ರೀತಿಗೆ ಕಾರಕ. ಆ ಶುಕ್ರ ಏನಾದ್ರೂ ಪಾಪ ಸಂಬಂಧ ಆಗಿದ್ರೆ, ಅಫ್ಲಿಕ್ಷನ್ ಆಗಿದ್ರೆ, ಆವಾಗ ಇವರಿಗೆ ಬೇಗ ಆ ಥರ ಥಾಟ್ಸೇ ಬರಲ್ಲ. ಅಂದ್ರೆ ಏನು, ಚೆನ್ನಾಗಿದ್ದಾಗ ಪ್ರೀತಿ ಮಾಡೋದಷ್ಟು ದಿನ ಮಾತ್ರ ಇರ್ತಾರೆ, ಆಮೇಲೆ ಅಲ್ಲ ಇರೋದಿಲ್ಲ. ಸೊ ಶುಕ್ರ ಒಂದು ವೇಳೆ ಪಾಪ ಸಂಬಂಧ ಬಂದ್ರೆ ಈ ರೀತಿ ಆಗ್ತದೆ. ಆ ಪಾಪ ಸಂಬಂಧ ಬಂದ ಗ್ರಹಗಳ ದಶೆ ಆದಾಗ ಈ ತರ ಬ್ರೇಕಪ್ ಆಗೋದು, ಬೇರೆ ಒಳ್ಳೆ ದಶೆ ಬಂದಾಗ ಮತ್ತೆ ಕನೆಕ್ಟ್ ಆಗೋದು ಆಗ್ತದೆ. ಆಮೇಲೆ ಶನಿ ಅಂತಂಬೋದು ಕೂಡ ಈ ಲವ್ ವಿಚಾರದಲ್ಲಿ ಮಾತ್ರ ಸೆಪರೇಷನ್ ಇನ್ಫ್ಲುಯೆನ್ಸ್ಗೆ ಒಳಗಾಗ್ತದೆ. ಸೆಪರೇಷನ್ ಇನ್ಫ್ಲುಯೆನ್ಸ್ ಡೈರೆಕ್ಟ್ ಅಲ್ಲ, ಒಂಥರ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡ್ತದೆ. ಶನಿ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡ್ತದೆ, ರಾಹು ಬಂದು ಇನ್ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡ್ತದೆ. ಶನಿ ಒಳ್ಳೇದೇ, ಒಂದು ಪ್ರೀತಿ, ಒಂದು ಏನಾಗುತ್ತೆ, ಹುಡುಗ ಹುಡುಗಿ ಇಬ್ಬರು ಕೂಡ ಏನೋ ಮಿಸ್ಕಮ್ಯುನಿಕೇಟ್ ಆಯ್ತು, ಜಗಳ ಆಡಿಕೊಂಡು ಸಪರೇಟ್ ಆದ್ರು, ನೆಕ್ಸ್ಟ್ ಟೈಮ್ ಕನೆಕ್ಟ್ ಆಗೋ ಕಾಲಕ್ಕೆ ಅದು ಇನ್ನಿಷ್ಟು ಸ್ಟ್ರಾಂಗ್ ಆಗತ್ತೆ ಬಂದ. ಅಂದ್ರೆ ಒಂದ್ಸಲ ಬಿಟ್ಟು ಹೋದಾಗ ಅವರ ಇದ್ದಾಗ ಏನ್ ನಾವು ಇದ್ದು ಇವಾಗ ಏನ್ ಕಳ್ಕೊಂಡಿದ್ದೇವೆ ಅಂತಂಬೋದು ಅರಿವು ಬಂದು ಒಬ್ಬರ ಮೇಲೆ ಒಬ್ಬರ ವ್ಯಾಲ್ಯೂ ಅಂತಂಬೋದು ಇನ್ಕ್ರೀಸ್ ಆಗಿ ಮತ್ತೆ ಅವರು ಸ್ಟ್ರಾಂಗ್ ಆಗ್ತದೆ. ಎಷ್ಟು ಸಲ ಜಗಳ ಆಡ್ಕೊಂಡು ಅಷ್ಟು ಸ್ಟ್ರಾಂಗ್ ಆಗುವಂತ ಸಂಬಂಧ ಇದೆ ಯಾವಾಗ ಶನಿಯ ಸಂಬಂಧ ಬಂದಾಗ. ಜೀವನದಲ್ಲಿ ಒಂದು ರೀತಿಯಾದಂಥ ಪಾಠ ಕಲಿಸಿಕೊಡುತ್ತೆ, ಅದು ಒಳ್ಳೇದೇ. ಬಟ್ ಆ ಸಮಯದಲ್ಲಿ ಏನಾಗ್ತದೆ, ಸಪರೇಷನ್ ಅಂತಂಬೋದು, ಈ ಗಲಾಟೆ ಅಂತೂ ಉಂಟಲ್ಲ, ಅದು ಹಾಗೆ ಆಗ್ತದೆ, ಆವಾಗೂ ನೋವಾಗ್ತದೆ. ಆಮೇಲೆ ರಾಹು ಸ್ಟೆಬಿಲಿಟಿ ಇಲ್ಲದೆ ಇದ್ರೆ, ಶುಭ ಗ್ರಹಗಳ ಸಂಬಂಧ ಬರಲದೆ ಕೇವಲ ಶುಕ್ರ ಸಪ್ತಮಕ್ಕೆ ಸಂಬಂಧ ಬಂದರೆ ಆವಾಗ ಕೂಡ ಈ ತರ ಬ್ರೇಕಪ್ ಅಂತಂಬೋದು ಕಾಮನ್ ಆಗ್ತದೆ. ಆಮೇಲೆ ಮೂರನೇದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್. ಇದನ್ನು ಹೇಳೋದು ಬೇಕಾಗೇ ಇಲ್ಲ, ಎಲ್ಲರಿಗೂ ಗೊತ್ತು, ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಇಂದಿನ ಪ್ರೀತಿ ಬಹಳಷ್ಟು ಮೊಬೈಲ್ ಸ್ಕ್ರೀನ್ ಮೂಲಕ ನಡೀತಾ ಇರುತ್ತೆ. ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಸ್ನ್ಯಾಪ್ಚಾಟ್ ಮೂಲಕ ಅಟ್ಯಾಚ್ಮೆಂಟ್ಸ್, ಆನ್ಲೈನ್ ಇಂಟಿಮಿಸಿ ತುಂಬಾ ವೇಗವಾಗಿ ಡೆವಲಪ್ ಆಗ್ತಾ ಇದೆ. ಫೇಕ್ ಇಮೇಜ್ ಕ್ರಿಯೇಟ್ ಮಾಡೋದು ತುಂಬಾ ಸುಲಭ ಇವತ್ತಿನ ದಿನ. ಸೊ ಇದು ಟೈಪಿಂಗ್ ಕೆಮಿಸ್ಟ್ರಿ ಇಸ್ ನಾಟ್ ಈಕ್ವಲ್ ಟು ರಿಯಲ್ ಲೈಫ್ ಕಂಪ್ಯಾಟಬಿಲಿಟಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಏನೇನಾಗ್ತದೆ, ಡಬಲ್ ಲೈಫ್ ಟೆಂಡೆನ್ಸೀಸು, ಸೀನ್ ಜೋರ್ಡ್, ಬ್ಲಾಕ್ ಕಲ್ಚರು, ಕಂಪ್ಯಾಷನ್ ವಿತ್ ಅದರ್ ಕಪಲು, ಇದೆಲ್ಲ ಜಾಸ್ತಿ ಆಗ್ತದೆ. ಇದಕ್ಕೆ ಜ್ಯೋತಿಷ್ಯದ ಪರವಾಗಿ ನೋಡಿದ್ರೆ ರಾಹು ಕಾರಣ. ವರ್ಚುವಲ್ ರಿಯಾಲಿಟಿ ಇಲ್ಯೂಷನ್, ಇದಕ್ಕೆಲ್ಲ ಕೂಡ ರಾಹು ಕಾರಣ. ನಾವು AI ಎಲ್ಲ ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದಲ್ವ, ಅದು ರಾಹು ಇನ್ಫ್ಲುಯೆನ್ಸ್ ಇಂದಾನೇ ಆಗ್ತದೆ. ಆಮೇಲೆ 11ನೇ ಮನೆ ಏನು ಸೂಚನೆ ಮಾಡ್ತದೆ ಅಂದರೆ ಸೋಷಿಯಲ್ ನೆಟ್ವರ್ಕ್ಸ್ ಅನ್ನು ಸೂಚನೆ ಮಾಡ್ತದೆ. 11ನೇ ಮನೆ ರಾಹು ಸಂಬಂಧ ಬಂದ್ರು, ಶುಕ್ರ ಚಂದ್ರ ಸಂಬಂಧ ಬಂದ್ರು, ಒಂಥರ ನಾವು ಪ್ರೀತಿ ಮಾಡ್ತಾ ಇರೋದು ಜಗತ್ತಿಗೆ ಗೊತ್ತಾಗಬೇಕು, ಎಲ್ಲರಿಗೂ ತಿಳಿಸ್ಬೇಕು ನಾವು ಈ ಥರ ಲವ್ ಅಲ್ಲಿ ಇದ್ದೀವಿ ಅಂತೇಳಿ ಅವರು ಪ್ರೀತಿ ಮಾಡ್ಕೊಂಡಿದ್ದೆಲ್ಲ ಸೋಷಿಯಲ್ ಮೀಡಿಯಾ ತಗೊಂಡ ಇಡ್ತಾ ಇರ್ತಾರೆ. ಅದು ಚೆನ್ನಾಗಿರುತ್ತೆ, ಚೆನ್ನಾಗಿರೋರ್ಗೂ ಓಕೆ. ಒಂದ್ಸಲ ಬ್ರೇಕಪ್ ಆಯ್ತು ಅಂದ್ಕೊಡಿ ದುಃಖ ಕೊಡುತ್ತೆ, ಎಲ್ಲ ತೆಗಿತಾ ಕೂತ್ಕೋಬೇಕಾಗತ್ತೆ. ಆಮೇಲೆ ಇನ್ಸ್ಟಂಟ್ ಅಟ್ರಾಕ್ಷನ್ ಕಲ್ಚರ್ ಇದೆ ನಮ್ಮಲ್ಲಿ, ತಕ್ಷಣದ ಆಕರ್ಷಣೀಯ ಸಂಸ್ಕೃತಿ. ಇದೆಲ್ಲ ಕೂಡ ಸಿನಿಮಾ ಪ್ರಭಾವದಿಂದ ಆಗಿರುತ್ತೆ. ಸಿನಿಮಾದಲ್ಲಿ ಹೀರೋ ಅವ್ರು ತೋರಿಸೋದು 3 hours ಅಲ್ಲಿ ತೋರಿಸ್ಬೇಕು, ಇದೀ ಜೀವನ ಎಲ್ಲ, ಅವರೆಲ್ಲ ಫಾಸ್ಟ್ ತೋರಿಸ್ಬಿಡ್ತಾರೆ. ಬಸ್ ಸ್ಟಾಪಲ್ಲಿ ಹುಡುಗ ಬೈಕ್ ಹಾಕೊಂಡು ಬಂದು ಹುಡುಗಿಯನ್ನು ನೋಡ್ತಾನೆ, ಇಷ್ಟಪಡ್ತಾನೆ, ಬ್ಯಾಕ್ ಗ್ರೌಂಡಲ್ಲಿ ಗಾಳಿ ಬರ್ತದೆ, ಸ್ಲೋ ಮ್ಯೂಸಿಕ್, ಸೆನ್ಸೇಷನಲ್ ಮ್ಯೂಸಿಕ್ ಬರ್ತದೆ, ಕಣ್ಣು ತೋರಿಸ್ತಾರೆ, ಒಬ್ಬರೊಬ್ಬರು ಸ್ಮೈಲಿಂಗ್ ಮಾಡಿಕೊಡ್ತಾರೆ, 2-3 ಸಲ ಹಾಗೆ ನೋಡ್ತಾರೆ, ಆಮೇಲೆ ಎಲ್ಲೋ ಒಂದು ಕಡೆ ಭೇಟಿ ಆಗ್ತಾರೆ, ಅವನು ಇವನಿಗೆ ಸಹಾಯ ಮಾಡೋದು, ಅದು ಮ್ಯಾನಿಪುಲೇಷನೋ ರಿಯಲ್ಲೋ ಗೊತ್ತಿಲ್ಲ, ಈ ಥರ ಆಗಿ ಬೆಳೀತದೆ. ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ ಪ್ರೀತಿ ಮಾಡೋ ಸಂಸ್ಕೃತಿಯನ್ನು ನಾವು ಕಲ್ತ್ಕೊಂಡಿದ್ದೇವೆ. ಆದ ಕಾರಣ ನಮಗೂ ಅಷ್ಟೇ ಬೇಗ ಆಗಬೇಕು. ತಕ್ಷಣ ಆಕರ್ಷಣೆ ಸಂಸ್ಕೃತಿ ಬಂದ್ಬಿಟ್ಟಿದೆ ಹುಡುಗ ಹುಡುಗಿಯಲ್ಲಿ. ಕೇವಲ ಲುಕ್ಸ್ ನೋಡಿ ಇಮಿಡಿಯೇಟ್ ಅಟ್ರಾಕ್ಷನ್ ಬರೋದು,
ಕೆಲವೇ ದಿನಗಳಲ್ಲಿ ಐ ಕೆನಾಟ್ ಲಿವ್ ವಿತೌಟ್ ಯು ಅಂತ ಡೈಲಾಗ್ ಬರೋದು. ರಿಲೇಶನ್ಶಿಪ್ ತುಂಬಾ ಫಾಸ್ಟ್ ಆಗಿ ಸ್ಟಾರ್ಟ್ ಆಗೋದು, ಅಷ್ಟೇ ಫಾಸ್ಟ್ ಆಗಿ ಬ್ರೇಕಪ್ ಆಗೋದು. ಇದು ಇವತ್ತಿನ ಕಲ್ಚರ್ ಆಗ್ಬಿಟ್ಟಿದೆ. ಇದು ಕೂಡ ಅಟ್ರಾಕ್ಷನ್. ಈಗ ಅಟ್ರಾಕ್ಷನ್ಗೂ ಪ್ರೀತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಟ್ರಾಕ್ಷನ್ ಯಾವಾಗೂ ಸಡನ್ ಆಗ್ತದೆ, ಪ್ರೀತಿ ಅಂತಂಬೋದು ಸ್ಲೋ ಆಗಿ ಗ್ರೋ ಆಗ್ತದೆ. ಅಟ್ರಾಕ್ಷನ್ ಅಂತಂಬೋದು ಒಂಥರ ಎಕ್ಸೈಟ್ಮೆಂಟ್, ಪ್ರೀತಿ ಅಂತಂಬೋದು ಒಂಥರ ಸ್ಟೆಬಿಲಿಟಿ. ಅಟ್ರಾಕ್ಷನ್ ಎಂಬುದು ಒಂಥರ ಎಮೋಷನಲ್ ರಶ್, ಪ್ರೀತಿ ಅಂತಂಬೋದು ಅರ್ಥ ಮಾಡಿಕೊಳ್ಳೋದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಅದನ್ನು ಪ್ರೀತಿ ಅಂತೇವೆ, ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ನಥಿಂಗ್ ಬಟ್ ಅಟ್ರಾಕ್ಷನ್ ಅಷ್ಟೆ. ಜ್ಯೋತಿಷ್ಯದ ಪರವಾಗಿ ನಾವು ನೋಡಬೇಕಾದ್ರೆ ಕುಜ ಶುಕ್ರ ಏನಾದರೂ ಸಂಬಂಧ ಬಂದರೆ, ಕುಜನಿಗೆ ಸಪ್ತಮ ಸಂಬಂಧ ಬಂದರೆ, ಯಾವುದೇ ತರವಾಗಿ ಸಪ್ತಮ ಸ್ಥಾನದಲ್ಲಿ ಇರೋದಾಗ್ಬೋದು, ಸಪ್ತಮ ಸ್ಥಾನಾಧಿಪತಿ ಜೊತೆಗೆ ಯಾವುದೋ ಒಂದು ಕನೆಕ್ಷನ್ ಬರಬೇಕು. ಆ ಥರ ಇದ್ರೆ ಇಂಟೆನ್ಸ್ ಅಟ್ರಾಕ್ಷನ್ ಶುರು ಆಗುತ್ತೆ. ರಾಹು ಅಂಬನ್ ಏನ್ ಮಾಡ್ತಾನೆ, ಸಡನ್ ಅಬ್ಸೆಷನ್ ಶುರು ಮಾಡ್ತಾನೆ. ಇಲ್ಲಿ ಅಬ್ಸೆಷನ್ ಅಂತಂದ್ರೆ ಏನು ಅಂತಂಬೋದು ನಾವು ನೋಡ್ಬೇಕು. ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ, ಪಾಪ ಎಲ್ಲರಿಗೂ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿ ಒಂದು ಆಲೋಚನೆ, ಒಂದು ಸಂಬಂಧ ಅಥವಾ ಒಂದು ಭಾವನೆ ಬಗ್ಗೆ ಮನಸ್ಸು ಅತಿಯಾಗಿ ಅಂಟಿಕೊಳ್ಳೋದನ್ನ ನಾವು ಅಬ್ಸೆಷನ್ ಅಂತೇವೆ. ಅಂದ್ರೆ ರಿಪೀಟೆಡ್ಲಿ ಅದೇ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡೋದು, ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇರೋದು, ಎಮೋಷನಲ್ ಬ್ಯಾಲೆನ್ಸ್ ಕಳೆದುಕೊಳ್ಳೋದು. ಉದಾಹರಣೆಗೆ ಒಬ್ಬ ಹುಡುಗ ಇದ್ದಾನೆ, ದಿನಕ್ಕೆ 50 ಸಾರಿ ಫೋನ್ ಚೆಕ್ ಮಾಡ್ಕೊಡ್ತಾನೆ, ಏನಾದ್ರು ರಿಪ್ಲೈ ಬಂತಾ. ರಿಪ್ಲೈ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಆಂಗ್ಸೈಟಿ, ಯಾಕೆ ಬರಲಿಲ್ಲ, ಪ್ರೀತಿ ಕಡಿಮೆ ಆಯ್ತೋ. ಕಂಟಿನ್ಯೂಸ್ ಆಗಿ ಆನ್ಲೈನ್ ಸ್ಟೇಟಸ್ ನೋಡ್ತಾ ಇರೋದು, ತನ್ನ ಕೆಲಸ ಕಾನ್ಸಂಟ್ರೇಟ್ ಮಾಡಕ್ ಆಗದೇ ಇರೋದು. ಇದು ಸಾಮಾನ್ಯ ಅಫೆಕ್ಷನ್ ಅಲ್ಲ, ಇದು ಅಬ್ಸೆಷನ್ ಅಂತೀವಿ ನಾವು. ಹೆಲ್ದಿ ಲವ್ ಅಬ್ಸೆಷನ್ ಹೆಂಗೆ ಇರ್ತದಂದ್ರೆ, ಹೆಲ್ದಿ ಲವ್ ಎಂಬುದು ಗೌರವ ಇರುತ್ತೆ. ಅಬ್ಸೆಷನ್ ಅಂತ ಅಂಬುದು ಕಂಟ್ರೋಲ್ ಮಾಡೋದು, ನೀ ಬರದೇ ಇದ್ರೆ ಚೆನ್ನಾಗಿರಲ್ಲ, ನಾನು ಇಲ್ಲಿಂದ ಹೊರಟೋಗ್ತೇನೆ, ನಮ್ಮ ಪ್ರೀತಿಯನ್ನ ಬ್ರೇಕಪ್ ಮಾಡ್ಕೊಳ್ಳೋಣ, ಇದೇ ಲಾಸ್ಟ್. ಹೆಲ್ದಿ ಲವ್ ಎಂಬುದು ಶಾಂತಿ ಕೊಡ್ತದೆ, ಅಬ್ಸೆಷನ್ ಅಂತ ಅಂಬುದು ಆಂಗ್ಸೈಟಿ ಕೊಡ್ತದೆ. ಹೆಲ್ದಿ ಲೆವೆಲ್ ಟ್ರಸ್ಟ್ ಇರುತ್ತೆ, ಅಬ್ಸೆಷನ್ ಅಲ್ಲಿ ಭಯ ಜಾಸ್ತಿ ಇರುತ್ತೆ, ಯಾವಾಗ ಕಳೆದು ಹೋಗ್ತದೋ ಏನೊಂದು ಭಯ ಇರುತ್ತೆ. ಹೆಲ್ದಿ ಲೆವೆಲ್ ಫ್ರೀಡಮ್ ಇರುತ್ತೆ, ಅಬ್ಸೆಷನ್ ಅಲ್ಲಿ ಪೊಸೆಸಿವ್ನೆಸ್ ಇರುತ್ತೆ, ನಂದೇ ಇದು, ನನಗೆ ಬೇಕೇ ಬೇಕು ಅಂತ. ಹೆಲ್ದಿ ಲೆವೆಲ್ ಮೆಚೂರಿಟಿ ಇರುತ್ತೆ, ಅಬ್ಸೆಷನ್ ಅಲ್ಲಿ ಬಂದು ಎಮೋಷನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಮೈಂಡ್ ಯಾವಾಗೂ ಕೂಡ ಅಬ್ಸೆಷನ್ ಅಲ್ಲಿದ್ರೆ ಮೈಂಡ್ ರಿಪೀಟೆಡ್ಲಿ ಸೇಮ್ ತಾಟಿಗೆ ಹೋಗ್ತಾ ಇರುತ್ತೆ. ಇಮ್ಯಾಜಿನೇಷನ್ ರಿಯಾಲಿಟಿಗಿಂತ ಹೆಚ್ಚಾಗ್ತದೆ. ಅವಳ ಜೊತೆ ಹೀಗಿದ್ರೆ ಚೆನ್ನಾಗಿರುತ್ತೆ, ಅವನ ಜೊತೆ ಹಾಗಿದ್ರೆ ಚೆನ್ನಾಗಿರುತ್ತೆ, ನಾವು ಹೀಗೆ ಹೋಗ್ತೀವಿ, ಟೋಟಲ್ ಇಮ್ಯಾಜಿನೇಷನ್ ಅಲ್ಲೇ ಇರ್ತಾರೆ. ಎಮೋಷನಲ್ ಡಿಪೆಂಡೆನ್ಸಿ ಡೆವಲಪ್ ಆಗುತ್ತೆ. ಒಬ್ಬ ಹುಡುಗ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ರಿಪೀಟೆಡ್ಲಿ ನೋಡ್ತಾನೆ ಇರ್ತಾನೆ. ಅವ್ರು ಯಾರ ಜೊತೆ ಮಾತಾಡಿದ್ರು ಕೂಡ ಮಾತಾಡ್ತಾ ಇದ್ದಾರೆ, ಆನ್ಲೈನ್ ಸ್ಟೇಟಸ್ ಇದೆಯಾ, ಆನ್ಲೈನ್ ಅಂತಿದ್ದಾರೆ, ಆದ್ರೂ ನಂಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಯಾರ ಜೊತೆ ಮಾತಾಡ್ತಿದ್ದಾರೆ, ನನಗಿಂತಲೂ ಅವ್ರು ಜಾಸ್ತಿ ಆಯ್ತಾ, ಈ ತರ ಕಾನ್ಸ್ಟೆಂಟ್ ಆಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಇದು ಅಟ್ಯಾಚ್ಮೆಂಟ್ ಇಂಟೆನ್ಸಿಟಿ ಅಂತೇವೆ. ಜ್ಯೋತಿಷ್ಯ ಪ್ರಕಾರ ಅಬ್ಸೆಷನ್ಗೆ ಸಾಮಾನ್ಯವಾದಂಥ ಕಾಂಬಿನೇಷನ್ಸ್ ಎಂದರೆ ರಾಹು ಪ್ರಧಾನವಾಗಿರ್ತಾನೆ. ರಾಹು ಪ್ಲಸ್ ಶುಕ್ರ ಇತ್ತನ್ಕೊಳ್ಳಿ, ನಾವು ಅದನ್ನು ಮಾಂಗಲ್ಯ ದೋಷ ಅಂತ ಕರೆದಿದ್ದೀವಲ್ಲ, ಮಾಂಗಲ್ಯ ದೋಷಕ್ಕೆ ಮೇನ್ ಒಂದು ಪಾಥೆ ಇದಲ್ಲ, ಮಾರ್ಗ. ರಾಹು ಶುಕ್ರ ಕಾಂಬಿನೇಷನ್ ಅಲ್ಲಿ ಇಂಟೆನ್ಸ್ ಅಟ್ರಾಕ್ಷನ್ ಆಗ್ತದೆ, ಫ್ಯಾಂಟಸಿ ಲವ್, ಎಮೋಷನಲ್ ಅಡಿಕ್ಷನ್ ಅಂತೀವಿ ನಾವು, ಇದೆಲ್ಲ ಬರ್ತದೆ. ಅದೇ ರಾಹು ಚಂದ್ರನ ಕಾಂಬಿನೇಷನ್ ಇದ್ರೆ ಓವರ್ ಥಿಂಕಿಂಗು, ಎಮೋಷನಲ್ ಕನ್ಫ್ಯೂಷನು, ಕಂಪಲ್ಸಿವ್ ಥಿಂಕಿಂಗ್ ಅಂತೀವಿ. ಅದೇ ಕುಜ ರಾಹು ಜೊತೆಗಿದ್ದಂತ ಅಂದ್ಕೊಳ್ಳಿ, ಇಂಪಲ್ಸಿವ್ ಡಿಸೈರ್, ಅನ್ಕಂಟ್ರೋಲಬಲ್ ಪ್ಯಾಷನ್ ಅಂತೇವೆ. ಒಂದ್ ವೇಳೆ ಚಂದ್ರ ವೀಕ್ ಆಗಿದ್ರು ಕೂಡ ಎಮೋಷನಲ್ ಇನ್ಸೆಕ್ಯೂರಿಟಿ ಆಗ್ತದೆ, ಡಿಪೆಂಡೆನ್ಸಿ ಜಾಸ್ತಿ ಬೆಳೀತದೆ. ಅಬ್ಸೆಷನ್ ನಲ್ಲಿ ವ್ಯಕ್ತಿಯನ್ನ ನಿಜವಾಗಿ ನೋಡೋದಕ್ಕಾಗೋದಿಲ್ಲ, ಮನಸ್ಸು ನಿರ್ಮಿಸಿದಂಥ ಕಲ್ಪನೆಯ ಪಾತ್ರ ಮಾತ್ರ ನೋಡ್ಬೋದಷ್ಟೇ. ಅವನ ರಿಯಾಲಿಟಿ ಏನೋ ಗೊತ್ತಾಗಲ್ಲ, ನಮ್ಮ ಮನಸ್ಸಲ್ಲಿ ನಾವೇನು ಕಲ್ಪಿಸ್ಕೊಳ್ತೇವೆ ಅದೇ ಗೊತ್ತಾಗ್ತದೆ. ಸೊ ಪ್ರೀತಿ ಅಂತಂಬೋದು ನಾವು ಇದು ಡಿಫ್ರೆನ್ಸ್ ಹೆಂಗೆ ಗೊತ್ತಾಗ್ತದೆ, ಪ್ರೀತಿ ಅಂತಂಬೋದು ಶಾಂತಿ ಕೊಡಬೇಕು, ಮನಸ್ಸಿಗೆ ಒಂಥರ ಶಾಂತಿ ಕೊಡ್ತಾ ಇರಬೇಕು. ಅಬ್ಸೆಷನ್ ಎಂಬುದು ಮನಸ್ಸನ್ನ ರೆಸ್ಟ್ಲೆಸ್ ಮಾಡ್ತದೆ. ಸೊ ಯಾರನ್ನಾರು ಕಳೆದುಕೊಳ್ಳುವಂತ ಭಯ ಹೆಚ್ಚಾದಂತೆ ಅಟ್ಯಾಚ್ಮೆಂಟ್ ಅಬ್ಸೆಷನ್ ಆಗುವಂತ ಸಾಧ್ಯತೆ ಹೆಚ್ಚಾಗ್ತದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಯುವತಿಯವರದಲ್ಲಿ ಇದು ತುಂಬಾ ಜಾಸ್ತಿ ಇದೆ. ಆಮೇಲೆ ಫಿಯರ್ ಆಫ್ ಲೋನ್ಲಿನೆಸ್, ಒಂಟಿತನದ ಭಯ. ಬಹಳ ಜನ ಪ್ರೀತಿ ಮಾಡೋದಕ್ಕೋಸ್ಕರ ಅಲ್ಲ, ಒಂಟಿತನ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ರಿಲೇಶನ್ಶಿಪ್ಗೆ ಹೋಗ್ತಾರೆ. ಅಲೋನ್ ಆಗಿದ್ರೆ ಏನಾಗುತ್ತೆ, ಆಂಗ್ಸೈಟಿ ಆಗ್ತದೆ, ಯಾರಾದ್ರೂ ಇರಬೇಕು ಎನ್ನುವಂತ ಮನಸ್ಥಿತಿ ಇರುತ್ತೆ, ಎಮೋಷನಲ್ ಡಿಪೆಂಡೆನ್ಸಿ ಡೆವಲಪ್ ಆಗುತ್ತೆ. ಕೆಲವೊಮ್ಮೆ ವ್ಯಕ್ತಿಯನ್ನ ಪ್ರೀತಿಸೋದಲ್ಲ,
ಅವರ ಕೊಡ್ತಾ ಇರುವಂತ ಅಟೆನ್ಷನ್ ಅನ್ನ ಪ್ರೀತಿಸ್ತಾರೆ ಬಹಳ ಜನ. ಇದರಿಂದಾನೇ ತುಂಬಾ ಬ್ರೇಕಪ್ಸ್ ಆಗ್ತದೆ. ಅಟೆನ್ಷನ್ ಕೊಡಷ್ಟಷ್ಟು ಕಾಲ ಅವ್ರನ್ನ ಪ್ರೀತಿ ಮಾಡ್ತಾರೆ, ಅಟೆನ್ಷನ್ ಇಲ್ಲವೋ ಅಲ್ಲಿಗೆ ಮುಗ್ದೋಗ್ತದೆ. ಅಷ್ಟೇ ಆಗ್ಲಿ, ನಿಜವಾಗ ಅವನ ಕ್ಯಾರೆಕ್ಟರ್ ಆಗ್ಲಿ, ಅವನ ಮನಸ್ಸು, ಇದನ್ನ ನೋಡ್ಕೊಂಡು ಯಾರು ಪ್ರೀತಿ ಮಾಡಲ್ಲ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಪ್ರೀತಿ ಅಂತ ಹೆಸರಿಡೋದು ಚೆನ್ನಾಗಿ ಸುಲಭ, ಆದ್ರೆ ಆ ಪ್ರೀತಿ ಅಂತಂಬೋದು ನಿಜವಾಗಿಯೂ ಎಲಿಜಿಬಲ್ ಆದವರು ಮ್ಯಾಕ್ಸಿಮಮ್ ಒಂದು 5 to 10% ಇರ್ತಾರೆ ಅಷ್ಟೆ. ಬಹಳಷ್ಟು ಪ್ರೀತಿಗಳೆಲ್ಲ ಕೂಡ ಕೇವಲ ಅಟೆನ್ಷನ್ ನೋಡಿಯೋ, ಅಟ್ರಾಕ್ಷನ್ ನೋಡಿಯೋ, ಡಿಸೈರ್ಸ್ ಇಂದಾನೋ ಉಳಿದುಕೊಳ್ತಾ ಬರ್ತದೆ, ಕಳೆದು ಹೋಗ್ತದೆ, ಬ್ರೇಕಪ್ ಆಗ್ತದೆ, ಮತ್ತೆ ಅಟ್ಯಾಚ್ ಆಗುತ್ತೆ, ಬ್ರೇಕಪ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ. ಒಂದು ಸಲ ಮದುವೆ ಆಯ್ತು ಅಂದ್ಕೊಳ್ಳಿ, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಶುರು ಆಗ್ತದೆ. ಆವಾಗ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಡೈವರ್ಸ್ ತಗೊಳ್ಳೋದು, ಮತ್ತೆ ಮದುವೆ ಮಾಡ್ಕೊಳ್ಳೋದು, ಜೀವನ ಪರ್ಯಂತ ಇದೇ ಆಗ್ತದೆ. ಹಾಗಾಗಿ ಲವ್ ಅಂತಂಬೋದು ಸೆಲ್ಫ್ ವರ್ತಿ, ಸೈಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎಮೋಷನಲ್ ಎಂಪ್ಟಿನೆಸ್, ನೀಡ್ ಫಾರ್ ವ್ಯಾಲಿಡೇಷನ್. ಜ್ಯೋತಿಷ್ಯದಲ್ಲಿ ಈ ತರ ನೋಡ್ಬೇಕಾದ್ರೆ ಯಾವಾಗ ಚಂದ್ರ ಬಲಹೀನವಾಗಿರ್ತಾನೋ, ಶನಿ ಬಂದು ಎಮೋಷನಲ್ ಐಸೋಲೇಷನ್ ಸೂಚನೆ ಮಾಡ್ತಾರೆ. ಆಮೇಲೆ 12ನೇ ಮನೆಯನ್ನ ಎಮೋಷನಲ್ ಸಫರಿಂಗ್ ಅಂತ ತೋರಿಸ್ತಾರೆ. ಚಂದ್ರಗೆ 12ನೇ ಮನೆ ಸಂಬಂಧ ಆಗ್ಲಿ, ಆಮೇಲೆ ಶನಿ ಜೊತೆ ಸಂಬಂಧ ಆಗ್ಲಿ ಆದಾಗ ಈ ರೀತಿಯಾದಂತಹ ಇನ್ಸೆಕ್ಯೂರಿಟಿ, ಗೊಂದಲ ಶುರುವಾಗ್ತದೆ. ಸೊ ಸಂಬಂಧಗಳ ಮೂಲಕ ಸೆಲ್ಫ್ ವರ್ತಿನೆಸ್ ಹುಡುಕೋದು, ವ್ಯಾಲಿಡೇಷನ್ ಥ್ರೂ ರಿಲೇಶನ್ಶಿಪ್ಸ್. ಸೊ ಕೆಲವರು ಯಾರಾದರೂ ನನ್ನನ್ನು ಲವ್ ಮಾಡಿದ್ರೆ ಮಾತ್ರ ನಾನು ವ್ಯಾಲ್ಯೂಬಲ್ ಅಂತ ಭಾವಿಸ್ತಾರೆ. ನಾನು ಲವ್ ಮಾಡಿಲ್ಲ ಯಾರು ಅಂತಂದ್ರೆ ನಾನು ಜೀವನದಲ್ಲಿ ವೇಸ್ಟು ಅಂತ ಅಂದ್ಕೊಳ್ತಾರೆ. ಇದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಇವತ್ತು. ಲವ್ ಇದೆ ಅಂತಂದ್ರೆ ಹಿ ಇಸ್ ಎ ವ್ಯಾಲ್ಯೂಬಲ್ ಪರ್ಸನ್. ಸೊ ರಿಲೇಶನ್ಶಿಪ್ ಸ್ಟೇಟಸ್ ಮೂಲಕ ಹ್ಯಾಪಿನೆಸ್ ಅನ್ನು ಅಳಿಯೋದು, ಮೆಷರ್ ಮಾಡೋದು, ಲೈಕ್ಸು, ಕಮೆಂಟ್ಸು, ಅಟೆನ್ಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿಬಿಡ್ತಾ ಇದೆ ಇವತ್ತಿನ ದಿನ. ಎಷ್ಟು ಲೈಕ್ಸ್ ಬಂದ್ರೆ ಅಷ್ಟು ಒಳ್ಳೆ ಪೋಸ್ಟ್ ಹಾಕಿದ್ದೀವಿ ಅಂತ ನಾವು. ಇದು ತುಂಬಾ ಅಸಲು ಕೆಲಸಕ್ಕೆ ಬರಲಾದ ಪೋಸ್ಟ್ ಕೂಡ ನಿಮ್ಗೆ ಮಿಲಿಯನ್ಸ್ ಲೈಕ್ ಬರುತ್ತೆ, ಅಷ್ಟು ಮಾತ್ರಕ್ಕೆ ಅದು ಒಳ್ಳೇದಾಗ್ಬಿಡ್ತದ. ಇವತ್ತು ಟ್ರೆಂಡ್ ಹಂಗಾಗಿದೆ, ಹೆಚ್ಚು ಲೈಕ್ಸ್ ಬರಬೇಕು. ಅದು ಒಳ್ಳೆ ಕಾನ್ಸೆಪ್ಟೋ ಕೆಟ್ಟ ಕಾನ್ಸೆಪ್ಟೋ ಗೊತ್ತಿಲ್ಲ, ನೀವು ಒಳ್ಳೆ ಕಾನ್ಸೆಪ್ಟ್ ಹಾಕಿ ನಿಮ್ಮನ್ನು ಯಾರು ನೋಡ್ಕೊಂಡು ನೋಡೋದಿಲ್ಲ, ಅಷ್ಟು ಮಾತ್ರಕ್ಕೆ ಅದು ವ್ಯಾಲ್ಯೂಲೆಸ್ ಆಗ್ತದ. ಸೊ ಇವತ್ತು ಇದೇ ಸೆಲ್ಫ್ ಕಾನ್ಫಿಡೆನ್ಸ್ ಆಗ್ಬಿಡ್ತಾ ಇದೆ ಇವತ್ತಿನ ದಿನ. ಸೊ ಸೆಲ್ಫ್ ರೆಸ್ಪೆಕ್ಟ್ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಆಗಬಾರದು. ಸೆಲ್ಫ್ ರೆಸ್ಪೆಕ್ಟ್ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಆದ್ರೆ ತುಂಬಾ ಕಷ್ಟ. ಸೊ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಡಿಕ್ಷನ್, ಇನ್ಸೆಕ್ಯೂರಿಟಿ ಅಂತೀವಿ ಸೈಕಾಲಜಿಯಲ್ಲಿ. ಸೊ ರಾಹು ಒಂದು ರೀತಿಯಾದಂಥ ಕ್ರೇವಿಂಗ್ ಅಟೆನ್ಷನ್. ಒಂದ್ ವೇಳೆ ಶುಕ್ರ ಏನಾದರೂ ಪಾಪ ಸಂಬಂಧ ಬಂದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಅಟ್ರಾಕ್ಷನ್ ಕೂಡ ಲವ್ ಆಗೋದಿಲ್ಲ ಅಂತಂಬೋದು ನಾವು ಇವತ್ತಿನ ಜನರೇಷನ್ ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋದಕ್ಕೆ ನಮ್ಮ ಜ್ಯೋತಿಷ್ಯ ನಾವೇನ್ ಕಲ್ತಿದ್ದೀವಿ ಅಟ್ಲೀಸ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಕೇವಲ ನಾವು ಗ್ರಹಗಳನ್ನು ನೋಡಿ ಈ ತರ ಮಾಡು ಆ ತರ ಮಾಡು ಹೇಳುವಂತ ಜನ ಆಗಬಾರ್ದು. ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಎಲ್ಲ ಎಮೋಷನಲ್ ಎಕ್ಸೈಟ್ಮೆಂಟ್ ಪ್ರೀತಿ ಅಲ್ಲ, ಎಲ್ಲ ಅಟ್ಯಾಚ್ಮೆಂಟ್ ಹೆಲ್ದಿ ಅಲ್ಲ. ಕೆಲವೊಮ್ಮೆ ಅಟ್ರಾಕ್ಷನ್ ಅಂತಂಬೋದು ನಮ್ಮ ಜೀವನದಲ್ಲಿ ಕಾರ್ಮಿಕ್ ಲೆಸನ್ಸ್ ಆಗಬಹುದು. ನಿಜವಾದಂತ ಪ್ರೀತಿ ಮನಸ್ಸಿಗೆ ಶಾಂತಿ ಕೊಡಬೇಕು, ಅಶಾಂತಿ ಅಲ್ಲ. ಅಶಾಂತಿ ಬರ್ತಾ ಇದೆ ಅಂತಂದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ. ಹಾಗಾಗಿ ಆಕರ್ಷಣೆ ಕಣ್ಣುಗಳಿಂದ ಶುರು ಆಗ್ತದೆ, ಆದ್ರೆ ನಿಜವಾದಂತ ಪ್ರೀತಿ ವ್ಯಕ್ತಿತ್ವವನ್ನು ಅರಿತ ನಂತರ ಮಾತ್ರವೇ ಬೆಳೀತದೆ. ಒಬ್ಬರನ್ನು ಕಳೆದುಕೊಳ್ಳುವಂತ ಭಯ ಪ್ರೀತಿ ಅಲ್ಲ, ಅವರ ಒಳ್ಳೆತನವನ್ನು ಬಯಸುವ ಮನಸ್ಸೇ ಪ್ರೀತಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಸಾಮಾನ್ಯವಾಗಿ ಇವತ್ತಿನ ಜನ ಕೇಳುವಂತ ಪ್ರಶ್ನೆಗಳು ಹೇಗಿರುತ್ತೆ ನೋಡಿದ್ರೆ, ನಾನು ಯಾವಾಗ ಪ್ರೀತಿ ಮಾಡ್ತೇನೆ, ಇದು ಕೇಳುವಂತವ್ರು ಇದ್ದಾರೆ. ನಾನು ಮಾಡ್ತಾ ಇರೋಂಥ ಪ್ರೀತಿ ನಿಜವಾಗೂ ಪ್ರೀತಿಯಾ ಅಥವಾ ಅಟ್ರಾಕ್ಷನ್? ಯಾಕೆ ನಮ್ಮ ಸಂಬಂಧಗಳು ಮುರಿತಾ ಇದೆ? ಯಾಕೆ ಅವನು ಅರ್ಥ ಮಾಡ್ಕೊಳ್ತಿಲ್ಲ, ಅವಳು ಅರ್ಥ ಮಾಡ್ಕೊಳ್ತಿಲ್ಲ? ನಾನು ಯಾಕೆ ಮುಂದುವರಿಯಕ್ಕಾಗ್ತಾ ಇಲ್ಲ ಪ್ರೀತಿಯಲ್ಲಿ? ನನಗೆ ನನ್ನ ಜಾತಕದಲ್ಲಿ ನೋಡಿ ಲವ್ ಮ್ಯಾರೇಜ್ ಇದೆಯಾ? ನಾನು ಎಮೋಷನಲ್ ಆಗಿ ಯಾಕೆ ಬೇಗ ಅಟ್ಯಾಚ್ ಆಗ್ತಾ ಇದ್ದೇನೆ? ನನಗೆ ಯಾಕೆ ರಿಪೀಟೆಡ್ಲಿ ಹಾರ್ಟ್ ಬ್ರೇಕ್ಸ್ ತೊಂದರೆಗಳಾಗ್ತಾ ಇದೆ? ಈ ತರ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ಉತ್ತರ ಕೊಡೋದು ಒಂದೇ ಅಲ್ಲ, ಜಾತಕದಲ್ಲಿ ಯಾವುದೋ ಒಂದು 2 ಗ್ರಹಗಳು ಹೇಳ್ಬಿಟ್ಟು ಅದಕ್ಕೆ ಆಗ್ತಾ ಇದೆ, ಇದಕ್ಕೆ ಈ ಪೂಜೆ ಮಾಡುತ್ತೆ ಹೇಳೋದೇ ಅಲ್ಲ. ಅವನಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಮುಂಚಿತವಾಗಿ ಪ್ರೀತಿ ಅಂದ್ರೆ ಏನು, ಪ್ರೀತಿಗೂ ಅಟ್ರಾಕ್ಷನ್ಗೂ ನಾವು ಡಿಫ್ರೆನ್ಸ್ ತಿಳ್ಕೊಳ್ಬೇಕು. ಇಲ್ಲದಿದ್ರೆ ಜಾತಕದಲ್ಲಿ ರಿಯಾಲಿಟಿ ನಮಗೆ ಗೊತ್ತಾಗಲ್ಲ. ಗ್ರಹಗಳೇನೋ ಹೇಳ್ತದೆ, ಆ ಗ್ರಹಗಳನ್ನೇ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ಬಿಡುತ್ತೆ. ಅದ್ರ ಜ್ಯೋತಿಷ್ಯ ಪ್ರಭಾವ ನಾವು ನೋಡೋಣ. ಪ್ರೀತಿ ಅಂದ್ರೆ ಏನು, ಅಟ್ರಾಕ್ಷನ್ ಅಂದ್ರೆ ಏನು?
ಆಕರ್ಷಣೆ ಅಂದ್ರೆ ಏನು? ಸಾಮಾನ್ಯವಾಗಿ ಕಣ್ಣುಗಳಿಂದ ಪ್ರಾರಂಭ ಆಗ್ತದೆ. ಸಿನಿಮಾದಲ್ಲಿ ತೋರಿಸಿದಂಗೆ ರೂಪ, ಅವ್ರು ಮಾತಾಡೋದು, ಅವ್ರ ಸ್ಟೈಲು, ಅಟೆನ್ಷನು, ಇವುಗಳಿಂದ ಉಂಟಾಗ್ತದೆ. ತಕ್ಷಣ ಎಮೋಷನಲ್ ಎಕ್ಸೈಟ್ಮೆಂಟ್ ಬಂದ್ಬಿಡ್ತದೆ, ಅವ್ರ ಜೊತೆ ಮಾತಾಡೋ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಡ್ತದೆ. ಸೊ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ನಾವು ನೋಡಿದ್ರೆ ಶುಕ್ರ ಅಂತಂಬುದು ಸೌಂದರ್ಯವನ್ನ ರಸಾಸ್ವಾದನೆ ಮಾಡೋದನ್ನು ಸೂಚನೆ ಮಾಡ್ತಾನೆ. ಕುಜ ದೈಹಿಕ ಆಸಕ್ತಿ, ಪ್ಯಾಷನ್ ಸೂಚನೆ ಮಾಡ್ತಾನೆ. ರಾಹು ಬಂದು ತೀವ್ರವಾದಂತ ಮೋಹ, ಅಬ್ಸೆಷನ್ ಅನ್ನು ಸೂಚನೆ ಮಾಡ್ತಾನೆ. ಚಂದ್ರ ದುರ್ಬಲ ಆದ್ರೆ ಎಮೋಷನಲ್ ಕನ್ಫ್ಯೂಷನ್ ಸೂಚನೆ ಆಗ್ತದೆ. ಸೊ ಇದರಲ್ಲಿ ಮೊದಲು ನೋಡಿ, ಎಕ್ಸೈಟ್ಮೆಂಟ್ ಮತ್ತು ಸ್ಟೆಬಿಲಿಟಿ. ಅಟ್ರಾಕ್ಷನ್ ಅಂತಂಬುದು ಎಕ್ಸೈಟ್ಮೆಂಟ್ ಅನ್ನು ಕೊಡುತ್ತೆ. ಪ್ರೀತಿ, ನಿಜವಾದಂತ ಪ್ರೀತಿ ಅಂತಂಬುದು ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಆಕರ್ಷಣೆಯಲ್ಲಿ ಮನಸ್ಸು ಬಹಳ ವೇಗವಾಗಿ ಓಡುತ್ತದೆ. ಮೆಸೇಜ್ ಬಂದ್ರೆ ಸಂತೋಷ, ರಿಪ್ಲೈ ಬರೆದಿದ್ರೆ ಆಂಗ್ಸೈಟಿ, ನಿರಂತರ ಎಕ್ಸೈಟ್ಮೆಂಟ್ ಬೇಕು ಅಂತ ಆಸಕ್ತಿ ನೋಡ್ತಾ ಇರೋದು, ಅದಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ಳೋದು. ಆದ್ರೆ ನಿಜವಾದಂತ ಪ್ರೀತಿಯಲ್ಲಿ ಮನಸ್ಸಿಗೆ ಶಾಂತಿ ಇರುತ್ತೆ, ಇನ್ಸೆಕ್ಯೂರಿಟಿ ತುಂಬಾ ಕಡಿಮೆ ಇರುತ್ತೆ, ಟ್ರಸ್ಟ್ ಇರುತ್ತೆ. ಅಸ್ಟ್ರಾಲಜಿ ಕನೆಕ್ಷನ್ ನಾವು ನೋಡ್ಬೇಕಾದ್ರೆ ರಾಹು ಪ್ರಭಾವ ಜಾಸ್ತಿ ಇದ್ದಾಗ ಎಕ್ಸೈಟ್ಮೆಂಟ್ ಆಗ್ತದೆ, ಶನಿ ಪ್ರಭಾವ ಜಾಸ್ತಿ ಇದ್ದಾಗ ಸ್ಟೆಬಿಲಿಟಿ ಅಂಡ್ ಮೆಚೂರಿಟಿ ಬರುತ್ತೆ. ಸಪ್ತಮಕ್ಕೆ ಅಥವಾ ಶುಕ್ರನ್ ಜೊತೆ ಶನಿ ಸಂಬಂಧ ಬಂದ್ರೆ ಸ್ಟೆಬಿಲಿಟಿ ಬರ್ತದೆ. ರಾಹು ಸಂಬಂಧ ಬಂದ್ರೆ ಯಾವಾಗ ಎಕ್ಸೈಟ್ಮೆಂಟ್ ಬೇಕು ಅಂತಂಬುದು ನಿರೀಕ್ಷಣೆ ಇರ್ತದೆ. ಸೊ ಮನಸ್ಸಿಗೆ ಶಾಂತಿ ಕೊಡೋದು ಮೋಹವಾಗಿರಬಹುದು, ಅಶಾಂತಿ ಕೊಡೋದು ಯಾವಾಗೂ ಮೋಹವಾಗಿರುತ್ತೆ, ಶಾಂತಿ ಕೊಡೋದು ಪ್ರೀತಿಯಾಗಿರುತ್ತೆ. ಎರಡನೇದು ಪೊಸೆಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನ ಅರ್ಥ ಮಾಡ್ಕೋಬೇಕು. ಅಟ್ರಾಕ್ಷನ್ ಅಂತಂಬೋದು ಒಂದು ರೀತಿಯಾದಂಥ ಪೊಸೆಷನ್, ಬೇಕು, ನನ್ನದೇ ಆಗಬೇಕು ಅಂತಂಬೋ ಒಂದು ನಿರೀಕ್ಷಣೆ. ಪ್ರೀತಿ ಅಂತಂಬುದು ಅರ್ಥ ಮಾಡಿಕೊಳ್ಳೋದು. ಆಕರ್ಷಣೆಯಲ್ಲಿ ಏನಾಗುತ್ತೆ, ಪೊಸೆಷನ್ ಅಲ್ಲಿ ಅವನು ಅವಳು ನನ್ನವನೇ ಆಗಿರಬೇಕು, ಕಂಟ್ರೋಲ್ ಮಾಡುವಂತ ಸ್ವಭಾವ, ಜಲಸಿನೆಸ್ ಹೆಚ್ಚಾಗ್ತದೆ. ಪ್ರೀತಿಯಲ್ಲಿ ನೋಡಿದ್ರೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವರ ಸ್ವಾತಂತ್ರ್ಯಕ್ಕೆ ಯಾವತ್ತಿಗೂ ಕೂಡ ಗೌರವ ಕೊಡೋದು, ಭಂಗ ಆಗಬಾರದು ಅಂತಂಬೋ ಒಂದು ನಿರೀಕ್ಷಣೆ ಇರುತ್ತೆ. ಜ್ಯೋತಿಷ್ಯ ಪ್ರಕಾರ ರಾಹು ಪ್ಲಸ್ ಶುಕ್ರ ಸೇರಿದ್ರೆ ಪೊಸೆಸಿವ್ನೆಸ್ ಜಾಸ್ತಿ ಆಗುತ್ತೆ. ನೋಡಿದ ತಕ್ಷಣ ಅದು ನಂದು ಬೇಕು, ಅದು ಧರ್ಮಕ್ಕೂ ಅದರ ಸಂಬಂಧನೇ ಇಲ್ಲ, ಅದು ಬೇಕೇ ಬೇಕು. ಇದೆಲ್ಲನೇ ನಿಮ್ಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆ ಹಾದಿ ಆಗ್ತದೆ. ಪೊಸೆಷನ್, ಟೂ ಮಚ್ ಪೊಸೆಷನ್ ಆದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗ್ತದೆ. ಸೊ ರಾಹು ಶುಕ್ರ ಸಂಬಂಧ ಇದ್ರೆ ಪೊಸೆಷನ್ ಆಗುತ್ತೆ. ಚಂದ್ರ ಯಾವಾಗೂ ಒಳ್ಳೆಯದಾಗಿ ಶುಭ ಸಂಬಂಧ ಬಂದ್ರೆ ಎಂಪತಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಚಂದ್ರ ಬಲಿಷ್ಠವಾಗಿರ್ಬೇಕು, ಪಾಪ ಸಂಬಂಧ ಬರಬಾರ್ದು. ಶುಭ ಗ್ರಹಗಳ ಸಂಬಂಧ ಬಂದ್ರೆ ಅವನು ಅರ್ಥ ಮಾಡಿಕೊಳ್ತಾನೆ. ಮತ್ತೊಂದು ಫಿಸಿಕಲ್ ಅಂಡ್ ಎಮೋಷನಲ್ ಮೆಚುರಿಟಿ. ಅಟ್ರಾಕ್ಷನ್, ಫಿಸಿಕಲ್ ಫೋಕಸ್ ಎಂಬುದು ಒಂದು ರೀತಿಯಾದಂಥ ಅಟ್ರಾಕ್ಷನ್. ಎಮೋಷನಲ್ ಮೆಚುರಿಟಿ ಅಂತ ಎಂಬುದು ಲವ್. ಆಕರ್ಷಣೆ ಬಹಳಷ್ಟು ರೂಪ, ಬಾಡಿ ಲ್ಯಾಂಗ್ವೇಜ್, ಫಿಸಿಕಲ್ ಅಟ್ರಾಕ್ಷನ್ ಮೇಲೆ ನಿಂತಿರ್ತದೆ. ಆದರೆ ಪ್ರೀತಿ ಅಂತಂಬುದು ವ್ಯಕ್ತಿಯ ಗುಣ, ಮನಸ್ಸು, ವ್ಯಾಲ್ಯೂಸು, ಧಾರ್ಮಿಕತೆ ಅಂತಂದ್ರೆ ನೀವು ಆಚಾರ ವಿಚಾರ ಅಂತ ಅಂದ್ಕೊಳ್ಬೇಡಿ, ಒಂದು ರೀತಿಯಾದಂಥ ಕ್ರಮಶಿಕ್ಷಣೆ ಅಂತ ಅಂದ್ಕೊಳ್ಳಿ, ಅದರ ಮೇಲೆ ಆಧಾರ ಪಟ್ಟಿರ್ತದೆ. ಕುಜ ಪ್ರಭಾವ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಫಿಸಿಕಲ್ ಪ್ಯಾಷನ್. ಗುರು ಪ್ರಭಾವ ಜಾಸ್ತಿ ಇದ್ರೆ ಮೆಚ್ಯೂರಿಟಿ, ವಿಸ್ಡಮ್ ಇನ್ ರಿಲೇಶನ್ಶಿಪ್ ಇರುತ್ತೆ. ಅದಕ್ಕೆ ಲವ್ ಅಂತಂಬುದು ಪ್ರತಿ ಸರಿ ನಾವು ತಪ್ಪ ಅರ್ಥ ಮಾಡ್ಕೋಬಾರ್ದು. ಬಹಳಷ್ಟು ಅಟ್ರಾಕ್ಷನ್ ಇರ್ತದೆ, ಅಬ್ಸೆಷನ್ ಇರ್ತದೆ. ಪ್ರೀತಿ ಆಗೋ ಸಂದರ್ಭಗಳು ತುಂಬಾ ಕಡಿಮೆ. ನಿಜವಾಗ ಪ್ರೀತಿ ಆಗಿದ್ರೆ ಯಾವುದೂ ಕೂಡ ಡೈವರ್ಸ್ ಆಗೋದಿಲ್ಲ. ಮದುವೆಗೆ ಮುಂಚೆ ಆಗ್ಲಿ, ಮದುವೆ ಆದ ನಂತರ ಆಗ್ಲಿ, ಪ್ರೀತಿ ಅಂತಂಬೋದಿದ್ರೆ ಇಬ್ಬರ ಮಧ್ಯೆ ಸಮಸ್ಯೆ ಬರಲ್ಲ. ಸಣ್ಣ ಪುಟ್ಟ ಮಿಸ್ಕಮ್ಯುನಿಕೇಶನ್ ಬಂದ್ರು ಕೂಡ ಬೇಗ ಹೀಲ್ ಆಗ್ಬಿಡ್ತದೆ. ಒಬ್ಬರನ್ನೊಬ್ಬರು ಬಿಟ್ಟುಕೊಂಡು ಅವರ ಮೇಲೆ ಫಾಲ್ಸ್ ಅಲಿಗೇಷನ್ ಆಗುವಷ್ಟು ದೂರ ಹೋಗಲ್ಲ. ಕುಜ ಪ್ರಭಾವ ಜಾಸ್ತಿ ಇದ್ರೆ ಫಿಸಿಕಲ್ ಪ್ಯಾಷನ್ ಆಗ್ತದೆ, ಗುರು ಪ್ರಭಾವ ಇದ್ರೆ ಮೆಚುರಿಟಿ ಆಗ್ತದೆ. ಆಮೇಲೆ ಟೆಂಪರರಿ ಅಂಡ್ ರೆಸ್ಪಾನ್ಸಿಬಲ್. ಅಟ್ರಾಕ್ಷನ್ ಏನ್ ಮಾಡ್ತದೆ, ಟೆಂಪರರಿ. ಅದು ಲವ್ ಅಂತಂಬುದು ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗುತ್ತೆ. ಯಾವಾಗ ಆಕರ್ಷಣೆ ಅಂತಂಬುದು ಪರಿಸ್ಥಿತಿಗಳು ಬದಲಾದ್ರೆ ಕಡಿಮೆ ಆಗ್ಬಿಡ್ತದೆ ಆಕರ್ಷಣೆ. ಮೂಡ್ ಆಧಾರಿತವಾಗಿರುವುದು, ಅವ್ನ ಮೂಡ್ ಮೇಲೆ ಡಿಪೆಂಡ್ ಆಗ್ತದೆ. ಆದ್ರೆ ಪ್ರೀತಿ ಅಂತಂಬುದು ಜವಾಬ್ದಾರಿ ತೆಗೆದುಕೊಳ್ಳೋದು, ಕಷ್ಟದಲ್ಲೂ ನಿಂತುಕೊಳ್ಳೋದು. ಪ್ರೀತಿ ಮಾಡಿದ ಮೇಲೆ ಕಷ್ಟಗಳು ಬರಬೇಕು, ಕಷ್ಟಗಳು ಬಂದಾಗೆ ನಿಂತುಕೊಳ್ತಾರಾ ಇಲ್ವಾ ಅಂತಂಬುದು ಗೊತ್ತಾಗ್ತದೆ. ಆದ್ರೆ ನಾವು ಕಷ್ಟಗಳೇ ಬೇಡ ಅಂತ ಅಂದ್ಕೊಳ್ತೇವೆ. ಜೀವನದಲ್ಲಿ ಸುಖ ದುಃಖ ಎರಡು ಕಾಮನ್. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಇವರಿಗೆ ಸುಖವೇ ಅಂತಾಗ್ಲಿ ದುಃಖವೇ ಅಂತಾಗ್ಲಿ ಯಾರಿಗೂ ಇಲ್ಲ. ನಮಗೆ ಯಾವ ವಸ್ತು ಸುಖ ಕೊಡುತ್ತೋ ಅದೇ ವಸ್ತು ದುಃಖ ಕೊಡುತ್ತೆ. ಮೊದಲು ದುಃಖ ಬಂತಂದ್ಕೊಳ್ಳಿ, ಅದ್ರ ಮೇಲೆ ನಾವು ನಿಂತ್ಕೊಳ್ತೀವ ಇಲ್ಲ ಅಂತ ಗೊತ್ತಾಗ್ತದೆ.
ಆಮೇಲೆ ಸುಖವನ್ನು ಅನುಭವಿಸೋದು ಈಸಿ. ಪ್ರೀತಿ ಮಾಡೋ ಕಾಲಕ್ಕೆ ಯಾವುದು ಬರಬಾರ್ದು ಅಂತೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸುಖಪಟ್ಟು ಮದುವಾದ್ಮೇಲೆ ಅಡ್ಜಸ್ಟ್ ಆಗದೆ ಡೈವರ್ಸ್ ಕೊಡೋದಕ್ಕಿಂತಲೂ ಸ್ಟೆಬಿಲಿಟಿ ಇರೋದು ಮುಖ್ಯ. ಸೊ ಪ್ರೀತಿ ಅಂತಂಬೋದು ಜವಾಬ್ದಾರಿ ತೆಗೆದುಕೊಳ್ಳುತ್ತೆ, ಕಷ್ಟದಲ್ಲೂ ನಿಂತುಕೊಳ್ಳುತ್ತೆ. ಇದಕ್ಕೆ ಜ್ಯೋತಿಷ್ಯ ಪ್ರಕಾರ ಹೇಳಬೇಕಾದ್ರೆ ರಾಹು ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ, ಪ್ರೀತಿ ಸಡನ್ ಆಗಿ ಬಿಟ್ಟು ಹೋಗ್ತದೆ. ಶನಿ ಬಂದು ಕಮಿಟ್ಮೆಂಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ನಿಮಗೆ ಲವ್ ಅಲ್ಲಿ ಕಷ್ಟ ಆದ್ರೂ ಕೂಡ ನಿಂತುಕೊಳ್ಳುತ್ತೆ. ಹಾಗಾಗಿ ಸುಖದ ಸಮಯದಲ್ಲಿ ಜೊತೆಯಾಗಿರೋದು ತುಂಬಾ ಸುಲಭ, ದುಃಖದ ಸಮಯದಲ್ಲಿ ನಿಂತುಕೊಳ್ಳೋದೇ ಪ್ರೀತಿ ಆಗ್ತದೆ. ಆಮೇಲೆ ಡಿಪೆಂಡೆನ್ಸಿ ವರ್ಸಸ್ ಫ್ರೀಡಮ್. ಡಿಪೆಂಡೆನ್ಸಿ ಅಟ್ರಾಕ್ಷನ್ ಅಂತಂಬೋದು ಯಾವಾಗ ಡಿಪೆಂಡೆನ್ಸಿ ಮೇಲೆ ಇರ್ತದೆ. ಸ್ವಾತಂತ್ರ್ಯ ಅಂತಂಬೋದು ಪ್ರೀತಿ ಆಕರ್ಷಣೆಯಲ್ಲಿ ನೀನಿಲ್ಲದೆ ನಾನು ಬದುಕೋದಕ್ಕಾಗೋದಿಲ್ಲ, ಎಮೋಷನಲ್ ಡಿಪೆಂಡೆನ್ಸಿ, ಫಿಯರ್ ಆಫ್ ಲಾಸಿಂಗ್. ಆದರೆ ನಿಜವಾದಂಥ ಪ್ರೀತಿಯಲ್ಲಿ ಪರಸ್ಪರವಾಗಿ ಬೆಳವಣಿಗೆ ಇರುತ್ತೆ, ಗೌರವ, ಸ್ವಾತಂತ್ರ್ಯ ಇರುತ್ತೆ. ಜ್ಯೋತಿಷದ ಪರವಾಗಿ ದುರ್ಬಲವಾದಂಥ ಚಂದ್ರ ಇದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಚಂದ್ರ ಸ್ಟ್ರಾಂಗ್ ಇರಬೇಕು, ಚಂದ್ರ ವೀಕ್ ಆದ್ರೆ ಡಿಪೆಂಡೆನ್ಸಿ, ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಆಧಾರ ಪಡೋದಾಗ್ತದೆ. ಕೇತು ಅಂತಂಬೋದು ಒಂದು ರೀತಿಯಾದ ಡಿಟ್ಯಾಚ್ಮೆಂಟ್, ಲೆಸನ್ಸ್, ಒಂದು ರೀತಿಯಾದ ಶಿಕ್ಷಣ ಕೊಡ್ತದೆ. ಗುರು ಅಂತಂಬೋದು ಬ್ಯಾಲೆನ್ಸ್ಡ್ ವಿಸ್ಡಮ್, ನಮ್ಮನ್ನೊಂದು ಹಾದಿಯಲ್ಲಿ ಮೆಚೂರ್ ಆಗಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಜಾತಕದಲ್ಲಿ ಶುಕ್ರ ಮಾತ್ರ ನೋಡಿ ಪ್ರೀತಿ ನಿರ್ಧರಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಚಂದ್ರ ಎಮೋಷನಲ್ ಸ್ಟೆಬಿಲಿಟಿ ಸೂಚನೆ ಮಾಡ್ತಾನೆ, ಗುರು ಒಂದು ರೀತಿಯಾದಂಥ ಮೆಚೂರಿಟಿಯನ್ನು ಸೂಚನೆ ಮಾಡ್ತಾನೆ, ಶನಿ ಬಂದು ಕಮಿಟ್ಮೆಂಟ್ ಅನ್ನು ಸೂಚನೆ ಮಾಡ್ತಾನೆ, ರಾಹು ಅಂತಂಬೋದು ಇಲ್ಯೂಷನ್, ಭ್ರಮೆ ಅಥವಾ ಅಬ್ಸೆಷನ್ ಸೂಚನೆ ಮಾಡ್ತಾನೆ, ಕುಜ ಬಂದು ಪ್ಯಾಷನ್ ಸೂಚನೆ ಮಾಡ್ತಾನೆ. ಇವೆಲ್ಲ ಸೇರಿ ರಿಲೇಶನ್ಶಿಪ್ ಕ್ವಾಲಿಟಿಯಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ಆಕರ್ಷಣೆ ಮನಸ್ಸನ್ನು ಉದ್ರೇಕಗೊಳಿಸ್ತದೆ ಅಂತ ತಿಳ್ಕೊಳ್ಬೇಕು, ಆದ್ರೆ ಪ್ರೀತಿ ಮನಸ್ಸನ್ನ ಪರಿಪಕ್ವಗೊಳಿಸ್ತದೆ. ಮೋಹ ಅಂತಂಬೋದು ವ್ಯಕ್ತಿಯನ್ನು ಹಿಡ್ಕೊಳ್ಳೋದಕ್ಕೆ ಬಯಸ್ತದೆ, ಪ್ರೀತಿ ವ್ಯಕ್ತಿಯ ಒಳ್ಳೆತನವನ್ನು ಬಯಸ್ತದೆ. ಇದು ಅರ್ಥ ಮಾಡಿಕೊಳ್ಳಿ. ಆಮೇಲೆ ನೆಕ್ಸ್ಟ್, ಸೊ ಪ್ರೀತಿ ಮತ್ತೆ ಸಂಬಂಧಗಳ ಬಗ್ಗೆ ನಾವು ಯಾವ ಮನೆಗಳನ್ನ ನೋಡ್ಬೇಕು ಜಾತಕದಲ್ಲಿ ಅಂತಂಬೋದು ನೋಡ್ರಿ. ಜಾತಕದಲ್ಲಿ ಕೇವಲ ಸಪ್ತಮ ಸ್ಥಾನವನ್ನು ನೋಡಿದ್ರೆ ಮಾತ್ರ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ, ಆಕರ್ಷಣೆ, ವಿವಾಹ, ರಹಸ್ಯ ಸಂಬಂಧಗಳು ಇವೆಲ್ಲ ಕೂಡ ಬೇರೆ ಬೇರೆ ಭಾವಗಳು ಕಾರಣ ಆಗ್ತದೆ. ಅದಕ್ಕೆ ನಾವು ಒಂದೊಂದಾಗಿ ನೋಡೋಣ. ಮೊದಲನೇದು, ಪ್ರೀತಿ ಅಂದ ತಕ್ಷಣ ನೋಡುವಂತ ಮನೆ ಯಾವುದಂದ್ರೆ ಪಂಚಮ ಸ್ಥಾನ. ಪಂಚಮ ಸ್ಥಾನವನ್ನ ಇಷ್ಟ ಅಂತ ಕರೀತಾರೆ. ನಾವು ಇಷ್ಟಪಟ್ಟದ್ದು ಸಿಗುತ್ತಾ ಇಲ್ವಾ ಅಂತಂಬುದು ಪಂಚಮ ಸ್ಥಾನ. ಪೂರ್ವ ಜನ್ಮ ಪುಣ್ಯ ಇದ್ದರೆ ನಾವು ಬಯಸಿದ್ದು ಸಿಗತ್ತೆ, ಅದಕ್ಕೆ ಪಂಚಮ ಸ್ಥಾನಕ್ಕೆ ತ್ರಿಕೋಣ ಸ್ಥಾನ ಅಂತ ಕರಿತೇವೆ. ಆದರೆ ಪ್ರೀತಿ ವಿಚಾರದಲ್ಲಿ ನಾವು ಬಯಸಿದ್ದು ಸಿಗಬೇಕು ಅಂತ ನಿರೀಕ್ಷಣೆ ಇದೆ, ಆದ ಕಾರಣ ಪಂಚಮ ಸಂಸ್ಥಾನವನ್ನು ನಾವು ಈ ಲವ್ ಅಫೇರ್ಸ್ ಹೌಸ್ ಅಂತ ಅಂತೀವಿ. ನಾವು ಬಯಸ್ತೇವೆ, ಆದರೆ ಇದು ಕೇವಲ ಪ್ರೀತಿಗೋಸ್ಕರವೇ ಅಲ್ಲ. ನಾವು ಏನಾದ್ರೂ ಬಯಸಿದ್ರೆ ಸಿಗಬೇಕು ಅಂತಂದ್ರೆ ಪಂಚಮ ಸ್ಥಾನ ಚೆನ್ನಾಗಿರ್ಬೇಕು. ಪಂಚಮ ಸಂಬಂಧ ಬಂದಿರೋದೆಲ್ಲ ಕೂಡ ಒಂದು ವೇಳೆ ಶುಭ ಸಂಬಂಧ ಬಂದಿದ್ರೆ ನಾವು ಬಯಸಿದ ತಕ್ಷಣ ಬಂದ್ಬಿಡ್ತದೆ, ಅದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು. ಹಾಗಾಗಿ ಪಂಚಮ ಸ್ಥಾನವನ್ನ ಹೌಸ್ ಆಫ್ ರೊಮ್ಯಾನ್ಸ್, ಅಟ್ರಾಕ್ಷನ್, ಎಮೋಷನಲ್ ಎಕ್ಸೈಟ್ಮೆಂಟ್ ಅಂತ ಕರಿತೇವೆ. ಯಾವಾಗ ಪ್ರೀತಿ ವಿಚಾರದಲ್ಲಿ ಮಾತ್ರವೇ. ಈ ಪ್ರೀತಿ ವಿಚಾರದಲ್ಲಿ ಮಾತ್ರ ನೋಡೋಣ, ಬೇರೆ ವಿಚಾರದಲ್ಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಪಂಚಮ ಸ್ಥಾನ ಪ್ರೀತಿ ಪ್ರಾರಂಭ ಆಗೋ ಸೂಚನೆ ಮಾಡ್ತದೆ. ಕ್ರಶ್, ಎಮೋಷನಲ್ ಅಟ್ರಾಕ್ಷನ್, ಡೇಟಿಂಗ್ ಟೆಂಡೆನ್ಸಿ. ಇವತ್ತು ಡೇಟಿಂಗ್ ಅಂತ ಯಾಕೆ ಬಳಸ್ತಿದ್ರೆ ಇವತ್ತಿರೋದು ಚಾಲನೆ ಇರೋದು ಅದೇ, ರೊಮ್ಯಾಂಟಿಕ್ ಥಿಂಕಿಂಗ್ ಇದನ್ನು ಸೂಚನೆ ಮಾಡ್ತದೆ. ಯಾರಾದರೂ ನೋಡಿದಾಗ ಮನಸ್ಸಿನಲ್ಲಿ ಉಂಟಾಗುವಂತ ಸ್ಪೆಷಲ್ ಫೀಲಿಂಗ್ ಇರುತ್ತಲ್ವ, ಅದು ಪಂಚಮ ಭಾವದ ಜೊತೆ ಸಂಬಂಧ ಹೊಂದಿರುತ್ತೆ. ಮನಸ್ಸಲ್ಲಿ ಯಾವುದೋ ಒಂದು ಬೆಲ್ ಹೊಡಬೇಕು ಅಂತ ಒಬ್ಬ ಹುಡುಗಿಯನ್ನು ಒಬ್ಬ ಹುಡುಗನ ನೋಡಿದಾಗ ಮನಸ್ಸಲ್ಲಿ ಒಂದು ಬೆಲ್ ಹೊಡಿತದೆ. ಊಟ ಮಾಡ್ಲಿಕ್ಕಾಗಲ್ಲ, ಹಸುವಿರಲ್ಲ, ಮಾಡಿದ ಕೆಲಸವೇ ಮತ್ತೆ ಮಾಡ್ತಾ ಇರ್ತೀವಿ. ನಾವು ಸಿನಿಮಾದಲ್ಲಿ ಬೇಕಾದಷ್ಟು ನೋಡ್ತೇವೆ. 4-5 ಸಿನಿಮಾನ್ನ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಹೊಸ ಸಿನಿಮಾ ಹುಟ್ಟಿಕೊಂಡು ಬರ್ತದೆ, ಆ ರೀತಿ. ಸೊ ಪಂಚಮ ಭಾವ ಮನಸ್ಸಿನ ರಸಾನುಭವವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಪ್ರೀತಿ ಅಂತಂಬೋದಕ್ಕೆ ಜಾಸ್ತಿ ನಾವು ನೋಡೋದು ಪಂಚಮ ಸ್ಥಾನ. ಆಮೇಲೆ ಸಪ್ತಮ ಸ್ಥಾನ ಮ್ಯಾರೇಜ್ ಅಂಡ್ ಕಮಿಟ್ಮೆಂಟ್, ವಿವಾಹ ಆಗಬೇಕು, ಲೈಫ್ ಪಾರ್ಟ್ನರು, ಕಮಿಟ್ಮೆಂಟು, ಲಾಂಗ್ ಟರ್ಮ್ ರಿಲೇಶನ್ಶಿಪ್, ಇವನ್ನೆಲ್ಲ ಕೂಡ ಸಪ್ತಮ ಸ್ಥಾನ ಸೂಚನೆ ಮಾಡ್ತದೆ. ಇದು ನಮಗೆ ಗೊತ್ತಿದೆ. ಪಂಚಮ ಸ್ಥಾನ ಪ್ರೀತಿ ಆರಂಭ ಆಗುವುದನ್ನು ತೋರಿಸಿದ್ರೆ, ಸಪ್ತಮ ಸ್ಥಾನ ರಿಲೇಶನ್ಶಿಪ್ ಸಸ್ಟೈನ್ ಆಗ್ತದೆ ಇಲ್ವಾ ಅಂತ ಸೂಚನೆ ಮಾಡ್ತದೆ. ಪಂಚಮ ಭಾವ ಆಕರ್ಷಣೆಯನ್ನು ಸೂಚನೆ ಮಾಡಿದರೆ, ಸಪ್ತಮ ಭಾವ ಜವಾಬ್ದಾರಿಯನ್ನು ಸೂಚನೆ ಮಾಡ್ತದೆ. ಇದು ಆಮೇಲೆ 8ನೇ ಮನೆಯನ್ನು ನೋಡ್ತೇವೆ. ಇದು ಸೀಕ್ರೆಟ್ ಎಮೋಷನ್ಸ್ ಅಂಡ್ ಹಿಡನ್ ರಿಲೇಶನ್ಶಿಪ್ಸ್ ಅಂತೆ.
ಎಕ್ಸ್ಟ್ರಾರ್ಡನರಿ ಸಮಯದಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದಾಗ ಏನಾದರೂ ಅಫೇರ್ಸ್ ಇದೆಯಾ, ಇವನು ಒಳಗೆ ಯಾರನ್ನ ಪ್ರೀತಿ ಮಾಡ್ತಿದ್ದಾನ, ಈ ಥರ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಅಷ್ಟಮ ಭಾವವನ್ನು ನೋಡ್ತೇವೆ. ಅಷ್ಟಮ ಭಾವ ಏನು ಸೂಚನೆ ಮಾಡ್ತದೆ ಅಂದರೆ ಸೀಕ್ರೆಸಿ, ಡೀಪ್ ಇಂಟಿಮೆಸಿ, ಹಿಡನ್ ಎಮೋಷನ್ಸ್, ಸೀಕ್ರೆಟ್ ಅಫೇರ್ಸ್, ಸೈಕಲಾಜಿಕಲ್ ಟ್ರಾನ್ಸ್ಫಾರ್ಮೇಷನ್, ಇವೆಲ್ಲ ಕೂಡ ಅಷ್ಟಮ ಸ್ಥಾನ ಸೂಚನೆ ಮಾಡ್ತದೆ. ಕೆಲವರು ಏನು ಮಾಡ್ತಾರೆ, ತಮ್ಮ ಫೀಲಿಂಗ್ಸನ್ನು ಹೊರಗೆ ಹೇಳ್ಕೊಳ್ಳೋದಿಲ್ಲ. ಕೆಲವು ಸಂಬಂಧಗಳು ತುಂಬ ಗುಪ್ತವಾಗಿರುತ್ತೆ, ಅವನು ತುಂಬ ಸಿನ್ಸಿಯರ್ ಆಗಿರ್ತಾನೆ, ನೋಡಿದ್ರೆ ಎಲ್ಲೋ ಒಂದು ಕಡೆ ಸಂಬಂಧ ಇಟ್ಕೊಂಡ್ಬಿಟ್ಟಿರ್ತಾರೆ. ಮದುವೆಗೆ ಮುಂಚೆ ನಮಗೆ ಹೆಂಗೆ ಗೊತ್ತಾಗ್ತದೆ? ಹಿಂದಿನ ಕಾಲದಲ್ಲಾದರೆ ಒಬ್ಬ ಹುಡುಗನನ್ನು ಟೆಸ್ಟ್ ಮಾಡಬೇಕು, ಅನೇಕ ರೀತಿಯಾಗಿರ್ತಿತ್ತು. ಇವತ್ತಿಷ್ಟಷ್ಟು ಈಸಿ ಅಲ್ಲ. ಒಬ್ಬ ಹುಡುಗನ ಏನು ಮಾಡ್ತಿದ್ರು, ಹುಡುಗಿನ ನೋಡ್ಕೊಳ್ಳೋಕ್ಕೆ ಊರಿಗೆ ಕರೆಸ್ತಿದ್ರು, ಬಂದು ನಮ್ಮ ಹುಡುಗಿ ನೋಡ್ಕೊಂಡು ಹೋಗಪ್ಪ ಅಂತ ಕರೆಸ್ತಿದ್ರು. ಆ ಹುಡುಗ ಪ್ರಯಾಣ ಆಗೋದನ್ನ ಯಾರನ್ನೋ ಒಬ್ಬನ ಸ್ಪೈ ಇಡ್ತಿದ್ರು. ಅವನ ಮಧ್ಯದಲ್ಲಿ ಬಂದು ಸ್ವಲ್ಪ ಬೆಂಕಿ ಪಟ್ಟಣ ಕೊಡ್ರಿ ಅಂತ ಕೇಳ್ತಾನೆ. ಇಲ್ಲ ರೀ, ನಂಗೆ ಸಿಗರೆಟ್ ಬೀಡಿಸೋದು ಅಭ್ಯಾಸ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿ ಹೋದಾಗ ಒಂದು ಕಡೆ ಒಬ್ಬನು, ಸರ್ ಇಲ್ಲಿ ವೈನ್ ಶಾಪಿಗೆ ಎಲ್ಲಿ ಸರ್ ಹಾದಿ ಅಂತ ಕೇಳ್ತಾರೆ. ನಂಗೆ ಗೊತ್ತಿಲ್ಲರಿ, ನಾ ಕುಡಿಯಲ್ಲ ಅಂತ ಹೇಳ್ತಾರೆ. ಇಲ್ಲ, ಅವನು ತೋರಿಸಿದ ಅಂತಂದ್ರೆ ಅವ್ನಿಗೆ ಅಭ್ಯಾಸ ಇದೆ ಅಂತ ಅರ್ಥ. ಸ್ವಲ್ಪ ಜನ ದೂರ ಹೋಗೋಕೆ ಒಬ್ಬ ಹೆಣ್ಣು ಹುಡುಗಿ ಇರ್ತಾರೆ, ಒಬ್ಬ ವೇಶ್ಯಾಸ್ತ್ರಿ ಇರ್ತಾರೆ ಆ ಊರಿನಲ್ಲಿ. ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಈ ಥರ ಟೆಸ್ಟ್ ಮಾಡಮ್ಮ, ಅವರೇ ಟೆಸ್ಟ್ ಮಾಡೋದು ಹುಡುಗರನ್ನ ಟೆಸ್ಟ್ ಮಾಡ್ತಾರೆ. ಹುಡುಗರನ್ನ ಈ ಥರ ಟೆಸ್ಟ್ ಮಾಡಿದಾಗ ಅವನು ಪಾಸ್ ಆದ ನೋಡ್ತಾರೆ, ಅವ್ರಿಗೆಲ್ಲ ಗೊತ್ತಾಗ್ತದೆ, ಯಾವನು ಕೆಳಗೆ ಬೀಳ್ತಾನೆ, ಯಾರು ಮುಖ ಮಾಡ್ತಾರೆ, ಎಲ್ಲ ಗೊತ್ತಾಗ್ತದೆ. ಅವ್ರು ಸರ್ಟಿಫಿಕೇಟ್ ಕೊಡ್ಬೇಕು. ಅಲ್ಲಿ ಪಾಸ್ ಆದ್ರೆ ಮತ್ತೆ ಮನೆಗೆ ಅಡ್ರೆಸ್ ಬರ್ತದೆ, ಮನೆಗೆ ಎಸ್ ಅಂತ ಅಂತಾರೆ. ಇಷ್ಟು ಟೆಸ್ಟ್ಗಳಿತ್ತು. ಇವತ್ತು ಏನು ಆ ಥರ ಟೆಸ್ಟ್ಗಳು ಇಲ್ಲ. ಟೆಸ್ಟ್ ಆದ್ರೆ ಯಾರು ಪಾಸು ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಸೀಕ್ರೆಟ್ ಆಗಿ ಅಫೇರ್ಸ್ ಏನಾದ್ರೂ ಇದೆಯಾ ಅಂತಂಬುದು ಅಷ್ಟಮ ಸ್ಥಾನದಿಂದ ತಿಳ್ಕೊಳ್ಬಹುದು. ಸೊ ಅಂತಹ ಸಂದರ್ಭದಲ್ಲಿ ಅಷ್ಟಮ ಭಾವದ ಪಾತ್ರ ತುಂಬಾ ಮುಖ್ಯ ಆಗ್ತದೆ. ಏಕಾದಶ ಸ್ಥಾನ ಡಿಸೈರ್ ಫುಲ್ಫಿಲ್ಮೆಂಟ್ ಅಂತೇವೆ. ಆಸೆಗಳು ಪೂರೈಸ್ಬೇಕಲ್ಲ, ಲವ್ ಸಕ್ಸಸ್ ಆಗ್ಬೇಕಲ್ಲ, ಸೋಷಿಯಲ್ ಸರ್ಕಲ್, ಫ್ರೆಂಡ್ಶಿಪ್ ಅಂತಂಬೋದು ಒಂದು ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಲಾಭ ಸ್ಥಾನ ಸೂಚನೆ ಮಾಡಬೇಕು. ಲಾಭ, ಪ್ರೀತಿ, ಲಾಭ, ಮನಸ್ಸಿಗೆ ಇಚ್ಛೆ ಪಡಿಸುವಂತಹ ಭಾವವೇ ಏಕಾದಶ ಸ್ಥಾನ. 12ನೇ ಮನೆ ಬೆಡ್ ಕಂಫರ್ಟ್ಸ್, ಬೆಡ್ ಪ್ಲೆಷರ್ ಅಂಡ್ ಫ್ಯಾಂಟಸಿ, ಪ್ರೈವೇಟ್ ಪ್ಲೆಷರ್, ಫ್ಯಾಂಟಸಿ, ಎಸ್ಕೇಪಿಸಮ್, ಬೆಡ್ ಕಂಫರ್ಟ್ಸ್, ಇದೆಲ್ಲ ಕೂಡ 12ನೇ ಮನೆ ಸೂಚನೆ ಮಾಡ್ತದೆ. ಈ ಭಾವ ಮನಸ್ಸಿನ ಹಿಡನ್ ಡಿಸೈರ್ಸ್ ಅನ್ನು ಸೂಚನೆ ಮಾಡ್ತದೆ. ಅವನಿಗೆ ಫ್ಯಾಂಟಸಿ ಏನಿದೆ, ಅವನು ಯಾವ ರೀತಿ ಬಿಹೇವ್ ಮಾಡ್ತಾನೆ ಮದುವಾದ ನಂತರ ಅಂತ ತಿಳ್ಕೊಳ್ಬಹುದು 12ನೇ ಮನೆಯಿಂದ. ಬಟ್ ಇವತ್ತು ನಾವು ಅದನ್ನು ಸ್ಟಡಿ ಮಾಡ್ಲಿಕ್ಕಾಗಲ್ಲ. ಸ್ಟಡಿ ಮಾಡಿದ್ರು ಇನ್ನೊಬ್ಬರಿಗೆ ಕನ್ವೆ ಮಾಡ್ಲಿಕ್ಕೂ ಆಗಲ್ಲ. ಹಿಂದೆ ಇತ್ತು, ಬಟ್ ಇವತ್ತು ಕಷ್ಟ ಅದನ್ನು ಕನ್ವೆ ಮಾಡೋದೆಲ್ಲ ಕೂಡ. ಸೊ ಹಾಗಾಗಿ ಲವ್ ವಿಚಾರಕ್ಕೆ, ಪ್ರೀತಿ ವಿಚಾರಕ್ಕೆ ಇದನ್ನು ನಾವು ಈ ಮನೆಗಳನ್ನು ನೋಡ್ತೇವೆ. ನಂತರ ಶುಕ್ರ ತುಂಬಾ ಮಹತ್ವ ಆಗ್ತದೆ. ಪ್ರೀತಿ ವಿಚಾರದಲ್ಲಿ ಶುಕ್ರ ಇಂಪಾರ್ಟೆಂಟ್. ಶುಕ್ರ ಏನು ಸೂಚನೆ ಮಾಡ್ತಾನೆ? ಪ್ರೀತಿ, ಸೌಂದರ್ಯ, ರೊಮ್ಯಾನ್ಸ್, ಅಟ್ರಾಕ್ಷನ್, ಪ್ಲೆಷರ್ಸ್, ರಿಲೇಶನ್ಶಿಪ್, ಹ್ಯಾಪಿನೆಸ್ ಅನ್ನು ಸೂಚನೆ ಮಾಡ್ತಾನೆ ಶುಕ್ರ. ಜಾತಕದಲ್ಲಿ ಶುಕ್ರ ಸ್ಟ್ರಾಂಗ್ ಆಗಿತ್ತಂದ್ಕೊಳ್ಳಿ, ವ್ಯಕ್ತಿ ತುಂಬಾ ಚಾರ್ಮಿಂಗ್ ಆಗಿರ್ಬೋದು, ರಿಲೇಶನ್ಶಿಪ್ ಹ್ಯಾಂಡಲಿಂಗ್ ಮಾಡಿ ತುಂಬಾ ಚೆನ್ನಾಗಿ ಸ್ಕಿಲ್ ಇರ್ಬೋದು, ಅವರಿಗೆ ಒಂಥರ ರೊಮ್ಯಾಂಟಿಕ್ ನೇಚರ್ ಇರುತ್ತೆ ಅವ್ರಿಗೆ. ಅದು ಶುಭ ಗ್ರಹಗಳ ಸಂಬಂಧ ಬಂದ್ರೆ ವಿತ್ ಎಥಿಕ್ಸ್ ಇರುತ್ತೆ. ಪಾಪಗ್ರಹಗಳ ಸಂಬಂಧ ಬಂದ್ರೆ ವಿತೌಟ್ ಎಥಿಕ್ಸ್ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಶುಕ್ರ ಬಲಹೀನವಾಗಿದ್ರೆ ಅಥವಾ ಅಫ್ಲಿಕ್ಟೆಡ್, ಪಾಪ ಸಂಬಂಧ ಜಾಸ್ತಿ ಬಂದಿದ್ದರೆ, ಅನ್ಹೆಲ್ದಿ ಅಟ್ರಾಕ್ಷನ್ ಉಂಟು, ಅದಷ್ಟೇನು ಹೆಲ್ದಿ ಅಲ್ಲ. ರಿಲೇಶನ್ಶಿಪ್ ಕನ್ಫ್ಯೂಷನ್ ಇರ್ತದೆ, ಮಾಡೋ ಬೇಡವೋ, ಇದು ಅಟ್ರಾಕ್ಷನಾ ಲವ್ವಾ, ಈ ಕನ್ಫ್ಯೂಷನ್ ತುಂಬಾ ಜಾಸ್ತಿ ಇರ್ತದೆ. ಎಕ್ಸೆಸಿವ್ ಸೆನ್ಶುವಾಲಿಟಿ, ಎಮೋಷನಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಪ್ರೀತಿ ಇದೆ, ಆದ್ರೆ ಪ್ರೀತಿ ಮಾಡಿದಾಗಿಂದ ದಿನಾಗೂ ದುಃಖವೇ. ಪ್ರೀತಿ ಮಾಡಕ್ ಮುಂಚೆ ತುಂಬಾ ಸಂತೋಷವಾಗಿದ್ದ, ಪ್ರೀತಿ ಮಾಡಿದ ಮೇಲೆ ದುಃಖ ಶುರುವಾಯ್ತು. ಇದೆಲ್ಲ ಕೂಡ ಶುಕ್ರ ದುರ್ಬಲವಾಗಿದ್ರೆ ಆಗ್ತದೆ. ಆಮೇಲೆ ಶುಕ್ರ ಒಂದು ವೇಳೆ ರಾಹು ಸಂಬಂಧ ಬಂದ್ರೆ ಇಂಟೆನ್ಸ್ ಅಟ್ರಾಕ್ಷನ್ ಇರ್ತದೆ. ಆಮೇಲೆ ಅಬ್ಸೆಷನ್ ಜಾಸ್ತಿ ಇರುತ್ತೆ. ಅನ್ಕನ್ವೆನ್ಷನಲ್ ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ಎಂಬುದು ಅಷ್ಟು ಧಾರ್ಮಿಕವಾಗಿ ಒಂದು ಸ್ಟೇಬಲ್ ಆಗಿರಲ್ಲ, ಅಷ್ಟು ಒಳ್ಳೆ ಸಂಬಂಧ ಅಲ್ಲ. ಕೆಲವೊಮ್ಮೆ ಇಂಟರ್ ಕ್ಯಾಸ್ಟ್ ಆಗಲಿ, ಇಂಟರ್ ರಿಲಿಜಿಯನ್ ಆಗಲಿ, ಇದೆಲ್ಲ ಆಗುವಂಥ ಸಂಭಾವನೆ ಇದೆ. ಅವನಿಗೆ ಪ್ರೀತಿ ಬೇಕಷ್ಟೇ, ಬೇರೆ ಯಾವುದು ಸಂಬಂಧ ಇಲ್ಲ. ಅನ್ಕನ್ವೆನ್ಷನಲ್ ಆಗ್ತದೆ. ಆನ್ಲೈನ್ ಲವ್, ಫ್ಯಾಂಟಸಿ ಅಟ್ಯಾಚ್ಮೆಂಟ್ಸ್, ಇದೆಲ್ಲ ಕೂಡ ಸೂಚನೆ ಮಾಡ್ತದೆ. ರಾಹು ಶುಕ್ರನ ರಸವನ್ನು ಇನ್ನು ಜಾಸ್ತಿ ಹೆಚ್ಚು ಮಾಡ್ತಾನೆ, ಆದರೆ ಕ್ಲಾರಿಟಿ ತುಂಬಾ ಕಡಿಮೆ ಆಗ್ತದೆ.
ಶುಕ್ರ ಆಲ್ರೆಡಿ ನಿಮಗೆ ಕಾಮವನ್ನು ಸೂಚನೆ ಮಾಡ್ತಾನೆ. ರಾಹು ಸೇರ್ತ ಅನ್ಕೊಳ್ಳಿ ಇನ್ನೂ ಜಾಸ್ತಿ ಆಗ್ಬಿಡ್ತದೆ, ಕ್ಲಾರಿಟಿ ಕಡಿಮೆ ಆಗ್ಬಿಡ್ತದೆ, ಅದು ಕಷ್ಟ. ಶುಕ್ರ ಒಂದ್ ವೇಳೆ ಕುಜನ ಸಂಬಂಧ ಬಂದಿದ್ರೆ ಸ್ಟ್ರಾಂಗ್ ಪ್ಯಾಷನ್ ಇರುತ್ತೆ, ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಇಂಪಲ್ಸಿವ್ ಲವ್ ಇದು ಸೂಚನೆ ಮಾಡ್ತದೆ. ಶನಿ ಜೊತೆ ಸಂಬಂಧ ಇದ್ರೆ ಶುಕ್ರ ಇದು ಒಳ್ಳೆಯದೇ, ಬಟ್ ಪ್ರಾರಂಭದಲ್ಲಿ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಏನಾಗುತ್ತೆ, ಡಿಲೇಡ್ ಲವ್, ಅವನ್ ಲವ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತುಂಬಾ ದಿನ ಆಗ್ತದೆ. ತುಂಬಾ ದಿನ ಆಗೋದ್ರಿಂದ, ಚೆನ್ನಾಗಿ ಸ್ಟಡಿ ಮಾಡೋದ್ರಿಂದ ಸ್ವಲ್ಪ ಅನುಭವ ಬರುತ್ತೆ ಅವನಿಗೆ. ಪೇನ್ಫುಲ್ ಅಟ್ಯಾಚ್ಮೆಂಟ್ ಪ್ರಾರಂಭದಲ್ಲಿ ಪೇನ್ಫುಲ್ ಆಗಿರುತ್ತೆ, ಬಟ್ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಒಂದೊಂದ್ಸಲ ಶನಿ ಪ್ರಭಾವದಿಂದ ರಿಲೇಶನ್ಶಿಪ್ ಭಯ ಆಗಬಹುದು, ಆದರೆ ಅನುಭವವನ್ನು ಕೊಡ್ತದೆ, ಕಾರ್ಮಿಕ್ ಲೆಸನ್ಸ್ ಅನ್ನು ಸೂಚಿಸ್ತದೆ. ಇದು ಒಳ್ಳೆಯದೇ, ಬಟ್ ಅಷ್ಟು ಸಾಫ್ಟ್ ಆಗಿ ಹೋಗೋದಿಲ್ಲ. ಮತ್ತೆ ನೆಕ್ಸ್ಟ್, ಈ ಪ್ರೀತಿಯಲ್ಲಿ ಚಂದ್ರನ ರೋಲ್ ಏನು? ಚಂದ್ರ ಅಂದ್ರೆ ಮನಸ್ಸಲ್ವಾ, ಎಮೋಷನಲ್ ಅಟ್ಯಾಚ್ಮೆಂಟ್, ಈ ರೋಲ್ ಏನು ಅಂತ ತಿಳ್ಕೊಳ್ಬೇಕು. ಸೊ ಪ್ರೀತಿಯಲ್ಲಿ ಮನಸ್ಸಿನ ಸ್ಥಿರತೆಯನ್ನು ತಿಳ್ಕೊಳ್ಬೇಕಾದ್ರೆ ನಾವು ಚಂದ್ರನನ್ನು ನೋಡಬೇಕು. ಸ್ಟೆಬಿಲಿಟಿ ಇರಬೇಕಲ್ಲ, ಪ್ರೀತಿ ಮಾಡಿಬಿಟ್ಟಿದ್ದಾನೆ, ನಿಂತ್ಕೊಳ್ಬೇಕು, ಎಮೋಷನಲ್ ಆಗಿ ಸ್ಟೇಬಲ್ ಆಗಿರ್ಬೇಕು. ಅದಕ್ಕೆ ಮನಸ್ಸು ತುಂಬಾ ಪ್ರಧಾನ ಕಾರಣ ಆಗ್ತದೆ. ಮನಸ್ಸು ಬದಲಾಗ್ತಾ ಹೋಯ್ತು ಅಂದ್ಕೊಳ್ಳಿ, ಕಷ್ಟ ಅಲ್ವಾ? ಒಬ್ಬ ಹುಡುಗಿನ ಲವ್ ಮಾಡಿದ, ಇನ್ನೊಬ್ಬ ಹುಡುಗಿ ಆ ಹುಡುಗಿಗೆ ಚಂದ ಕಾಣಿಸ್ತು, ಮನಸ್ಸು ಅವಳನ್ನ ಲವ್ ಮಾಡು ಅಂತ ಹೇಳುತ್ತೆ, ಅವಾಗ ಏನಾಗುತ್ತೆ, ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. ಸೊ ಚಂದ್ರ ಏನ್ ಸೂಚನೆ ಮಾಡ್ತಾನೆ, ಒಂಥರ ಎಮೋಷನಲ್ ಬಾಂಡಿಂಗ್ ಅನ್ನು ಸೂಚನೆ ಮಾಡ್ತಾನೆ. ಮೆಂಟಲ್ ಅಟ್ಯಾಚ್ಮೆಂಟ್, ಮೂಡ್ ಚೇಂಜ್ ಆಗೋದು, ಎಮೋಷನಲ್ ಇನ್ಸೆಕ್ಯೂರಿಟಿ, ಇದೆಲ್ಲ ಕೂಡ ಚಂದ್ರ ಸೂಚನೆ ಮಾಡ್ತಾನೆ. ಚಂದ್ರ ಒಂದು ವೇಳೆ ರಾಹು ಜೊತೆ ಸಂಬಂಧ ಬಂತು ಅಂದ್ಕೊಳ್ಳಿ, ಕನ್ಫ್ಯೂಷನ್ ಶುರು ಆಗ್ತದೆ, ಭ್ರಮೆ, ಪ್ರತಿಯೊಂದಕ್ಕೂ ಓವರ್ ಥಿಂಕಿಂಗ್ ಮಾಡೋದು, ಎಮೋಷನಲ್ ಇಲ್ಯೂಷನ್ ಅಂತೇವೆ, ಅಬ್ಸೆಷನ್ ಥಾಟ್ಸ್. ಸೊ ಪ್ರತಿಯೊಂದು ಕ್ವಿಕ್ ಆಗಬೇಕು ಅಂತ ಒಂದು ಆಲೋಚನೆ ಇರ್ತದೆ. ಇದು ರಾಹು ಸಂಬಂಧ ಬಂದರೆ ಅವನಿಗೆ ಎಲ್ಲ ಕೂಡ ಒಂದು ಭ್ರಮೆಯಲ್ಲಿ ಜೀವನ ಮಾಡ್ತಿರ್ತಾನೆ. ತಾನು ಅಂದುಕೊಂಡಿದ್ದೇ ಆಗಬೇಕು, ಹೀಗೆ ಯಾಕಾಗಿಲ್ಲ, ಹಾಗೆ ಯಾಕಾಗಿಲ್ಲ, ಅನುಮಾನಗಳು ಅಂತಾರಲ್ಲ, ಇದು ಜಾಸ್ತಿ ಆಗ್ತದೆ ಚಂದ್ರ ರಾಹು ಸಂಬಂಧ ಬಂದರೆ. ಪ್ರತಿಯೊಂದಕ್ಕೂ ಅನುಮಾನ ಪಡೋದು, ಯಾಕಂದ್ರೆ ಅವ್ರದೇ ಒಂದು ತಗೊಂಡ್ಬಿಡ್ತಾರೆ, ನಿರ್ಧಾರ ತಗೊಂಡ್ಬಿಡಿ. ಅವನು ಇನ್ನೊಬ್ಬರು ಹೇಗೆ ಆಲೋಚನೆ ಮಾಡೋದು ಕೂಡ ಇವರೇ ನಿರ್ಧಾರ ಮಾಡಿಬಿಡ್ತಾರೆ. ಆವಾಗ ದುಃಖ ಆಗ್ತದೆ ಅದು ಈಡೇರದಿದ್ದರೆ. ಸೊ ವ್ಯಕ್ತಿಯ ಮನಸ್ಸು ರಿಯಾಲಿಟಿಗಿಂತ ಇಮ್ಯಾಜಿನೇಷನ್ಲಿ ಹೆಚ್ಚು ಬದುಕ್ತಾರೆ ಇವರು, ಚಂದ್ರ ರಾಹು ಸಂಬಂಧ ಬಂದರೆ. ಚಂದ್ರ ಶನಿ ಸಂಬಂಧ ಬಂತಂದ್ಕೊಳ್ಳಿ, ಎಮೋಷನಲ್ ಲೋನ್ಲಿನೆಸ್, ಫಿಯರ್ ಆಫ್ ರಿಜೆಕ್ಷನ್, ಅವ್ರು ಎಲ್ಲಿ ರಿಜೆಕ್ಟ್ ಮಾಡ್ತಾರೋ ಏನೋ, ನನ್ನ ಲವ್ ಸಕ್ಸಸ್ ಆಗುತ್ತೋ ಏನೋ ಅಂತ ಒಂದು ರೀತಿಯಾದಂಥ ಭಯದಿಂದ ಬದುಕ್ತಾರೆ. ಸ್ಯಾಡ್ನೆಸ್ ಇನ್ ರಿಲೇಶನ್ಶಿಪ್ ಅಲ್ಲಿ ಯಾವಾಗೂ ದುಃಖವೇ ಅದು ತೋರಿಸ್ತದೆ. ಬಟ್ ಆ ದುಃಖ ಅಂತಂಬೋದು ಸ್ಟೇಬಲ್ ಆಗ್ಲಿಕ್ಕೆ ಶನಿ ಬಂದು ಸಂಬಂಧಗಳನ್ನು ಪೂರ್ತಿ ಬಿಡಿಸೋದಿಲ್ಲ. ನೀವು ನೋಡಿ, ಕೆಲವೊಂದು ಜನ ಹುಡುಗ ಹುಡುಗಿ ಲವ್ ಮಾಡಿಕೊಳ್ತಾರೆ, ಇನ್ನು ಜೀವನದಲ್ಲಿ ನಿನ್ನ ಮುಖ ನಾನು ನೋಡಲ್ಲ ಅಂತ ಇಬ್ಬರು ಬಿಟ್ಕೊಳ್ತಾರೆ. ಒಂದು ವಾರವೇ ಮತ್ತೆ ಏನೋ ಕಳ್ಕೊಂಡಂಗೆ ಇವರು, ಏನೋ ಕಳ್ಕೊಂಡಂಗೆ ಅವರು ಮತ್ತೆ ಹತ್ರ ಆಗ್ತಾರೆ, ನನ್ನ ತಪ್ಪು ಕ್ಷಮಿಸು, ಮತ್ತೆ ಲವ್ ಇನ್ನಿಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದಾಗ್ತದೆ. ಮತ್ತೆ ಸ್ವಲ್ಪ ದಿನ ಆದ ನಂತರ ಮತ್ತೆ ಯಾವುದೋ ಒಂದು ಪ್ರಾಬ್ಲಮ್ ಬರ್ತದೆ, ಮತ್ತೆ ನಿನ್ನ ಮಕ್ಕ ನಾನು ನೋಡಲ್ಲ, ಮತ್ತೆ ಒಂದು ವರ್ಷ ಗ್ಯಾಪ್, ಮತ್ತೆ ಒಟ್ಟಾಗ್ತಾರೆ. ಈ ಒಂದು ವರ್ಷದಲ್ಲಿ ಏನು ಮಿಸ್ ಆಗಿದ್ದೆ ಅಂತ ಗೊತ್ತಾಗ್ತದೆ, ಇನ್ನು ಮೇಲೆ ಅದು ಮಿಸ್ ಆಗಬಾರ್ದು, ಹೀಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಶನಿ ಅಂತಂಬೋದು ಪ್ರಾರಂಭದಲ್ಲಿ ದುಃಖ ಕೊಟ್ಟರು ಕೂಡ ನಿಮಗೆ ಕೊನೆಯಲ್ಲಿ ತುಂಬಾ ಹೆಲ್ಪ್ ಮಾಡ್ತಾನೆ. ಸ್ಟೇಬಲ್ ಆಗ್ಲಿ, ಆ ಪ್ರೀತಿ ಅಂತಂಬೋದು ಸ್ಟೇಬಲ್ ಆಗ್ಲಿಕ್ಕೆ ಶನಿ ತುಂಬಾ ಹೆಲ್ಪ್ ಮಾಡ್ತಾನೆ. ಆಮೇಲೆ ದುರ್ಬಲ ಚಂದ್ರ ಇದ್ರೆ, ವೀಕ್ ಮೂನ್ ಇದ್ರೆ ಏನಾಗ್ತದೆ, ಎಮೋಷನಲ್ ಡಿಪೆಂಡೆನ್ಸಿ ಇರುತ್ತೆ. ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಆಧಾರ ಪಡ್ಬೇಕು, ಸುಖಕ್ಕೂ ದುಃಖಕ್ಕೂ. ದುಃಖವನ್ನು ಹೋಗಿಸ್ಕೋಬೇಕಾದ್ರೆ ಇನ್ನೊಬ್ಬರ ಮೇಲೆ ಆಧಾರ ಪಡ್ಬೇಕು, ನಾನು ಸಂತೋಷವಾಗಿರ್ಬೇಕಾದ್ರೂ ಇನ್ನೊಬ್ಬರ ಮೇಲೆ ಆಧಾರ ಪಡ್ಬೇಕು. ಇನ್ನೊಬ್ಬರು ಹೇಗೆ ಆಕ್ಟ್ ಮಾಡ್ತಾರೋ ಅದರ ಮೇಲೆ ನಮ್ಮ ಮನಸ್ಸು ಸಂತೋಷ ಅಥವಾ ದುಃಖ, ಇದು ತುಂಬಾ ಗೊಂದಲ, ಜೀವನದಲ್ಲಿ ನರಕವಾಗಿರ್ತದೆ ಇದು. ಆಮೇಲೆ ಇನ್ಸೆಕ್ಯೂರಿಟಿ ಫೀಲಿಂಗ್, ಆಮೇಲೆ ಮೂಡು ಚೇಂಜ್ ಆಗ್ತಾ ಇರುತ್ತೆ. ಇದು ಚಂದ್ರ ಬಲಹೀನವಾಗಿದ್ದಾಗ ಆಗುವಂಥದ್ದು. ಸೊ ಚಂದ್ರ ದುರ್ಬಲವಾಗಿದ್ರೆ ಮನಸ್ಸು ಹೊರಗಿನ ಪ್ರೀತಿಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಬೇರೆಯವರಿಂದ ಪ್ರೀತಿ ಸಿಗಬೇಕು, ಮನೆಯಲ್ಲಿ ಏನಾಗುತ್ತೆ, ಆ ಪ್ರೀತಿ ಸಿಗೋದಿಲ್ಲ, ಹೊರಗೆ ಪ್ರೀತಿ ಮೇಲೆ ಡಿಪೆಂಡ್ ಆಗ್ತಾರೆ. ಇದು ಜೀವನದಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ತಂದುಕೊಡುತ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗ್ರಹ ಪ್ರೀತಿಗೆ ರಾಹು ಅಂತಂಬೋದು ಈ ಮಾಡರ್ನ್ ಲವ್ ಏನಿದೆ ಇದಕ್ಕೆಲ್ಲ ರಾಹು ಕಾರಣ. ಇವತ್ತಿನ ದಿನ ನಮಗೆ ಏನೇನು ಹೊಸ ಪದಗಳು ಬರ್ತಾ ಇದೆ, ಏನೋ ಹತ್ತು ಇಂತು ಈ ಪಾಠ ಕೇಳಿದ ಈ ರಿಸರ್ಚ್ ಮಾಡಿದಾಗ ಗೊತ್ತಾಗ್ತದಾಗ್ಲಿ, ಇನ್ನ ಜನರೇಷನ್ ನಲ್ಲಿ ಇನ್ನ ಏನೇನು ಬದಲಾಗ್ತಾ ಇದೆ ನನಗೂ ಸರಿಯಾಗಿ ಗೊತ್ತಿಲ್ಲ.
ಬಟ್ ಏನಾದರೂ ಮಾಡರ್ನ್ ಅಲ್ಲಿ ಏನಾದರೂ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ರಾಹು ಕಾರಕ. ಸೊ ಈ ಕಾಲದಲ್ಲಿ ನಾವು ನೋಡೋದು ಜಾಸ್ತಿ ಡಿಜಿಟಲ್ ರಿಲೇಶನ್ಶಿಪ್ಗಳನ್ನೇ ನೋಡ್ತೇವೆ. ಈ ಡಿಜಿಟಲ್ ರಿಲೇಶನ್ಶಿಪ್ ಅಲ್ಲಿ ರಾಹುವಿನ ಪಾತ್ರ ತುಂಬಾ ಜಾಸ್ತಿ. ಸೊ ರಾಹು ಅಂದ ತಕ್ಷಣ ಅಬ್ಸೆಷನ್ ಅಂತ ನಾವು ಅಂತೇವೆ. ಸೊ ನೀವು ಮತ್ತೆ ಅರ್ಥ ಮಾಡಿಕೊಳ್ಳಿ, ಅಬ್ಸೆಷನ್ ಅಂತ ಅಂಬೋದು ನಿಮಗೆ ತುಂಬಾ ಇವತ್ತಿನ ಕಾಲದಲ್ಲಿ ನೀವು ಕಾಣೋದಿದೆ. ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಫಿಯರ್, ಪೊಸೆಸಿವ್ನೆಸ್, ಎಮೋಷನಲ್ ಇಂಬ್ಯಾಲೆನ್ಸು. ಸೊ ಅವ್ರ ಬಗ್ಗೆ ಆಲೋಚನೆ, ಅವರೇ ಬೇಕು, ನನ್ನ ಮನಸ್ಸು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಏನು ಮಾಡ್ರು ನನ್ನ ಮನಸ್ಸಿನಿಂದ ಆ ಹುಡುಗಿ ಅಥವಾ ಆ ಹುಡುಗ ಹೋಗ್ತಾ ಇಲ್ಲ, ಎಮೋಷನಲ್ ಬ್ಯಾಲೆನ್ಸ್ ಕಳೆದುಕೊಳ್ಳೋದು, ಇದೆಲ್ಲ ಅಬ್ಸೆಷನ್ ಅಂತೇವೆ. ಇದೆಲ್ಲ ಕೂಡ ರಾಹುವಿನಿಂದ ಆಗುವಂಥದ್ದು. ಆಮೇಲೆ ಸಡನ್ ಆಗಿ ಅಟ್ರಾಕ್ಷನ್ ಬಂದ್ಬಿಡುತ್ತೆ. ಸಡನ್ ಅಟ್ರಾಕ್ಷನ್ ಹೇಗೆ ಬರುತ್ತೆ? ಏನೋ ಒಂದು ಕಾಮದಿಂದಾನೇ ಅಲ್ವಾ? ನೋಡಿದ ತಕ್ಷಣ ಯಾಕೆ ಬರುತ್ತೆ ಪ್ರೀತಿ? ಅವ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ಆನ್ಲೈನ್ ರಿಲೇಶನ್ಶಿಪ್, ಅನ್ಕನ್ವೆನ್ಷನಲ್ ಲವ್ ಅಂತೇವೆ. ಸೊ ಇದೆಲ್ಲ ಕೂಡ ಈ ಅನ್ಕನ್ವೆನ್ಷನಲ್ ಲವ್ ಎಲ್ಲ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆ ಹಾದಿ ಆಗ್ತದೆ. ಅದು ಯಾರನ್ನ ಲವ್ ಮಾಡಬೇಕು ಗೊತ್ತಿಲ್ಲ, ಅಸಲು ಏನೂ ಗೊತ್ತಿಲ್ಲ, ಒಬ್ರಿಗೊಬ್ರು ಸಂಬಂಧವೇ ಇರಲ್ಲ, ಅಸಲು ಒಳ್ಳೇದೇ ಅಲ್ಲ ಅವರಿಬ್ಬರು ಮದುವೆ ಮಾಡ್ಕೊಡೋದು, ಆದ್ರೂ ಕೂಡ ನಂಗೆ ಅದೇ ಬೇಕು ಅಂತಾನೆ. ಇದೆಲ್ಲ ಕೂಡ ರಾಹುವಿನ ಸಂಬಂಧ. ಆಮೇಲೆ ಫ್ಯಾಂಟಸಿ ಕನೆಕ್ಷನ್, ಆಮೇಲೆ ಸೀಕ್ರೆಸಿ, ಇದೆಲ್ಲ ಕೂಡ ರಾಹು ಸಂಬಂಧದಿಂದ ಆಗ್ತದೆ. ಸೊ ಸೋಷಿಯಲ್ ಮೀಡಿಯಾ ಅಟ್ಯಾಚ್ಮೆಂಟ್ಸು, ಲೇಟ್ ನೈಟ್ ಚಾಟಿಂಗ್ ಅಡಿಕ್ಷನ್ಸು, ವರ್ಚುವಲ್ ಎಮೋಷನಲ್ ಬಾಂಡಿಂಗ್, ತಾವೇ ಊಹಿಸ್ಕೊಡ್ತಾರೆ ಈ ತರ ಇರಬೇಕು ಅಂತ. ಇವುಗಳಲ್ಲಿ ರಾಹುವಿನ ಪ್ರಭಾವ ತುಂಬಾ ಜಾಸ್ತಿಯಾಗಿ ಕಾಣುತ್ತೆ. ರಾಹು ಅಂತಂಬ ಗ್ರಹ ಕ್ಲಾರಿಟಿಗಿಂತ ಮೊದಲು ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾನೆ. ಕ್ಲಾರಿಟಿ ಇರಲ್ಲ, ಅಲ್ಲಿ ಸುಖ ಕೊಟ್ಬಿಡ್ತಾನೆ, ಬಟ್ ಕ್ಲಾರಿಟಿ ಇರಲ್ಲ. ಮೊದಲ ಎಕ್ಸೈಟ್ಮೆಂಟು, ಅಬ್ಸೆಷನು, ಎಮೋಷನಲ್ ರಶ್ ತುಂಬಾ ಜಾಸ್ತಿ ಇರುತ್ತೆ. ನಂತರ ರಿಯಾಲಿಟಿ ಗೊತ್ತಾಗ್ತದೆ, ಆ ವೇಳೆಗೆ ಆಗಬೇಕಾದಂಥ ಅನಾಹುತಗಳೆಲ್ಲ ಆಗ್ಬಿಡ್ತದೆ. ಹಾಗಾಗಿ ಪ್ರೀತಿ ವಿಚಾರದಲ್ಲಿ ಇವತ್ತು 80 to 90% ಏನು ಜನ ಪ್ರೀತಿ ಅಂತ ಅಟ್ರಾಕ್ಷನ್ ಅಂದ್ಕೊಳ್ತಿದ್ದಾರೆ, ಅದಕ್ಕೆಲ್ಲ ಕೂಡ ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ. ಅದಕ್ಕೆ ಆ ಪ್ರೀತಿಗಳೆಲ್ಲ ಕೂಡ ನಿಮಗೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಜಾಸ್ತಿ ಇರುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಗ್ರಹ ಪ್ರೀತಿಗೆ ಕುಜ. ಫಿಸಿಕಲ್ ಪ್ಯಾಷನ್ ಅಂತೇವೆ. ಕುಜ ಸೂಚನೆ ಮಾಡೋದೇನು? ಪ್ಯಾಷನ್, ಡಿಸೈರು, ಫಿಸಿಕಲ್ ಅಟ್ರಾಕ್ಷನ್, ಅಗ್ರೆಷನ್. ಕುಜನ ಪ್ರಭಾವ ಹೆಚ್ಚಾಯ್ತು ಅಂದ್ಕೊಳ್ಳಿ, ರಿಲೇಶನ್ಶಿಪ್ ಬೇಗ ಆರಂಭ ಆಗುತ್ತೆ, ಇಂಪೇಷನ್ಸ್ ಜಾಸ್ತಿ ಹೆಚ್ಚಾಗುತ್ತೆ, ಪ್ರೀತಿ ಮಾಡಿ ಒಂದು ವಾರ ಕೂಡ ಇರಲ್ಲ, ಆವಾಗೇ ಅವ್ರದ್ದು ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಆಗ್ಬಿಡ್ತದೆ. ನಾವೆಲ್ಗನ ಹೋಗೋಣ, ಫಸ್ಟ್ ಪಾರ್ಕಿಗೆ ಹೋಗ್ತಾನೆ, ಪಾರ್ಕಿಗೆ ಹೋಗಿ ಏನು ಚಿಕ್ಕದೆಲ್ಲ ನಡೀತವೆ ಫಿಸಿಕಲಿ ಆಗಿ. ನೆಕ್ಸ್ಟ್ ಇವತ್ತು ನಮ್ಗೆ ಇದ್ದಾವಲ್ಲ ಓಯೋ ರೂಮ್ಸ್ ಇದ್ದಾವೆ, ಇಮಿಡಿಯೇಟ್ಲಿ ಅಲ್ಲಿ ಬುಕ್ ಮಾಡಿಬಿಡ್ತಾನೆ. ಯಾಕಂದ್ರೆ ಅವ್ರಿಗೆ ಇಬ್ಬರಿಗೂ ಕೂಡ ಅಷ್ಟು ಇಂಪೇಷನ್ಸ್ ಆಗ್ಬಿಡ್ತಾರೆ, ತಟ್ಕೊಳಿಕ್ ಆಗೋದಿಲ್ಲ ಶರೀರಗಳು, ಬೇಗ ಒಂದಾಗ್ಬಿಡ್ಬೇಕು. ಆ ಮದುವೆವರೆಗೂ ತಾಳ್ಮೆ ಇಲ್ಲ. ಒಂದ್ ವೇಳೆ ಮಹಾಂದ್ರೆ ಏನಾಯ್ತು, ಬೇಡ ಮದುವೆ ಎಲ್ಲ ರಿಲೇಶನ್ಶಿಪ್ ಆದ್ಮೇಲೆ ಅರ್ಥ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡಿದ್ರೆ ಬಿಟ್ಕೊಳ್ಳೋಣ, ಇಷ್ಟೇ ಅಲ್ವಾ? ಎಷ್ಟೋ ಸಂದರ್ಭದಲ್ಲಿ ಡೇಟಿಂಗ್ಗಳೆಲ್ಲ ಕೂಡ ಫಿಸಿಕಲ್ ನೀಡ್ಸ್ ಕಡೆ ಕನ್ವರ್ಟ್ ಆಗ್ಬಿಡ್ತದೆ. ಯಾವಾಗ ಕುಜನ ಪಾತ್ರ ಜಾಸ್ತಿ ಇದ್ರೆ, ತಾಳ್ಮೆ ಇರಲ್ಲ, ರಿಲೇಶನ್ಶಿಪ್ ಬೇಗ ಆರಂಭ ಆಗ್ಬಿಡ್ತದೆ, ಕೋಪ ಬೇಗ ಬಂದ್ಬಿಡ್ತದೆ. ಸೊ ಇದು ಕುಜನ ಪಾತ್ರ. ಅದೇ ಕುಜ ಶುಕ್ರನ ಜೊತೆ ಸಂಬಂಧ ಇತ್ತಂದ್ಕೊಳ್ಳಿ, ಇದು ತುಂಬಾ ಕಷ್ಟ. ಸ್ಟ್ರಾಂಗ್ ಕೆಮಿಸ್ಟ್ರಿ, ಇಂಟೆನ್ಸ್ ಅಟ್ರಾಕ್ಷನ್. ಈ ಕೆಮಿಸ್ಟ್ರಿ ಒಳಗೆ ಈ ತರ ನಾವು ಯಾವಾಗೋ ಪುಸ್ತಕಗಳು ಓದ್ಕೊಳ್ಳೋ ಕಾಲಕ್ಕೆ ನೋಡ್ತಿದ್ವಿ, ಇವತ್ತೆಲ್ಲ ಇದೇ ಬಳಸ್ತಾ ಇದ್ದಾರೆ ಮಾಡರ್ನ್ ಈ ಜನರೇಷನ್ ಜೆನ್ಜಿ ಅವರೆಲ್ಲ ಇದೇ ಬಳಸೋದು. ಅದಕ್ಕೆ ಆ ಪದವನ್ನೇ ನಾನು ಹಾಕಿದ್ದೆ. ಇಂಟೆನ್ಸ್ ಅಟ್ರಾಕ್ಷನ್, ಫಿಸಿಕಲ್ ಪ್ಯಾಷನ್ ಸೂಚನೆ ಮಾಡ್ತದೆ. ಕುಜ ಶುಕ್ರ ಜಾಸ್ತಿ ಇದ್ರೆ ಆದಷ್ಟು ಬೇಗ ಶರೀರಗಳು ಒಂದಾಗ್ಬಿಡ್ಬೇಕು. ಲವ್ಗಿಂತ ಮುಂಚೆ ಇದೇ ಜಾಸ್ತಿ ಇರ್ತದೆ. ಅಸಲು ಪ್ರೀತಿ ಮಾಡೋದೇ ಇದಕ್ಕೋಸ್ಕರ ಅಂತಂದಮ್ಮ ಆಗೋಗುತ್ತೆ. ಆಮೇಲೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ. ಪಾಸ್ಟ್ ರಿಲೇಶನ್ಶಿಪ್ ಡಿಸ್ಟರ್ಬ್ ಮಾಡೋದು, ಇದರ ತುಂಬಾ ನರಕವನ್ನು ಸೂಚನೆ ಮಾಡ್ತದೆ. ಆಮೇಲೆ ಇಂಪಲ್ಸ್ ರಿಲೇಶನ್ಶಿಪ್, ಸೊ ಕ್ವಿಕ್ ಆಗಿ ಎಮೋಷನಲ್ ಡಿಸಿಷನ್ಸ್ ತಗೊಂಡ್ಬಿಡ್ತಾರೆ. ಸಡನ್ ಆಗಿ ಪ್ರಪೋಸಲ್, ಫಾಸ್ಟ್ ಅಟ್ಯಾಚ್ಮೆಂಟ್, ನೋಡಿದ ತಕ್ಷಣ ಎಲ್ಲ ಇವತ್ತು ನೋಡಿದ್ರು ನಾಳೆ ಲವ್, ನಾಳಿದ್ದು ಒಯ್ಯೋರು, ಅಷ್ಟೇ ಫಾಸ್ಟ್ ಆಗಿ ನಡೆದೋಗ್ತದೆ ಮುಂದೆ. ಇದು ಕುಜನಿಂದ ಆಗುವಂತ ಅನಾಹುತಗಳು. ಆಮೇಲೆ ನೆಕ್ಸ್ಟ್ ಶನಿ ಸಂಬಂಧ ಇದ್ರೆ, ಇದು ಬೋರಿ ಪ್ರೀತಿ ವಿಚಾರದಲ್ಲಿ ಹೇಳ್ತಿದ್ದೇನೆ, ಬೇರೆ ವಿಚಾರಗಳ ಸಂಬಂಧ ಇಲ್ಲ. ಪ್ರೀತಿಗೆ ಸಂಬಂಧಪಟ್ಟ ಪ್ರಶ್ನೆ ಆದಾಗ ಈ ಗ್ರಹಗಳ ಒಂದು ಏನು ಸಿಗ್ನಿಫಿಕೆನ್ಸ್ ಏನಂತ ಹೇಳ್ತಾ ಇದ್ದೀವಿ ಅಷ್ಟೆ. ಆಮೇಲೆ ಶನಿ ಮತ್ತು ಈ ಏನ್ ಸೂಚನೆ ಮಾಡ್ತಾನೆ, ಕರ್ಮ ಸಂಬಂಧವನ್ನು ಸೂಚನೆ ಮಾಡ್ತಾನೆ.
ನಮ್ಮ ರಿಲೇಶನ್ಶಿಪ್ ಅನ್ನ ಪರೀಕ್ಷೆ ಮಾಡುವಂತ ಸಂದರ್ಭ. ಶನಿ ಸಂಬಂಧ ಸಪ್ತಮಕ್ಕಾಗಲಿ ಪಂಚಮಕ್ಕಾಗಲಿ ಶುಕ್ರನಿಗಾಗಲಿ ಆದರೆ ಆ ಲವ್ ಹೇಗಿರುತ್ತೆ ಅಂತಂದ್ರೆ ಪ್ರಾರಂಭದಲ್ಲಿ ವಿಪರೀತವಾದಂಥ ಪರೀಕ್ಷೆ. ಪಾಸ್ ಆದನೋ ಮದುವೆ, ಪಾಸ್ ಆಗಿಲ್ಲ ಫೇಲ್ ಆದ್ರೆ ಹೊರಗೆ ಬಂದ್ಬಿಡ್ತಾರೆ. ಜೀವನದಲ್ಲಿ ಅನುಭವ ಕೊಡ್ತಾರೆ. ಒಬ್ಬರ ಜೊತೆ ಫೇಲ್ ಆಯ್ತು ಅಂದ್ಕೊಳ್ಳಿ, ಇನ್ನೊಬ್ಬರ ಜೊತೆ ತುಂಬಾ ಕೇರ್ಫುಲ್ ಆಗಿರ್ತಾನೆ. ಇನ್ನೊಂದು ಲವ್ ಸಕ್ಸಸ್ ಆಗ್ಲಿಕ್ಕೆ ತುಂಬಾ ಅವಕಾಶ ಉಂಟು. ಶನಿ ಸೂಚಿಸೋದೇನಂತಂದ್ರೆ ಡಿಲೇ, ವೇಟಿಂಗು, ಎಮೋಷನಲ್ ಪೇಯ್ನು, ಮೆಚೂರಿಟಿ, ಕಾರ್ಮಿಕ್ ಲೆಸನ್ಸ್. ಜೀವನದಲ್ಲಿ ಪ್ರೀತಿಯಿಂದ ಏನೋ ಒಂದು ಶಿಕ್ಷಣೆ, ತಾನು ಏನು ಕಳ್ಕೊಂಡಿದ್ದೇನೆ, ಜೀವನ ಅಂದ್ರೆ ಏನು ಅಂತ ಸೂಚನೆ ಮಾಡೋದೇ ಶನಿ. ನಮ್ಮ ಜೀವನದಲ್ಲಿ ಮನುಷ್ಯನ ಪರ್ಪಸ್ ಆಫ್ ವಿಸಿಟ್ ಅನ್ನ ಸೂಚನೆ ಮಾಡೋದು ಎರಡೇ ಗ್ರಹ, ಒಂದು ಗುರು, ಒಂದು ಶನಿ. ಗುರು ಜ್ಞಾನದಿಂದ, ವಿಸ್ಡಮ್ ಇಂದ ನಿಮ್ಮನ್ನು ಮೆಚೂರ್ ಮಾಡಿದರೆ, ಶನಿ ಅಂತಂಬೋದು ನಿಮ್ಮ ಅನುಭವಗಳಿಂದ, ಶಿಕ್ಷಣೆಯಿಂದ ನಿಮ್ಮನ್ನು ಮೆಚೂರ್ ಮಾಡ್ತಾನೆ. ಶನಿ ಯಾವಾಗೂ ಕೂಡ ಕೆಟ್ಟ ಹಾದಿಯಲ್ಲಿ ಕಳಿಸಲ್ಲ. ಡಿಸಿಪ್ಲೈನ್ ಅಂದ್ರೆ ಡಿಸಿಪ್ಲೈನ್. ಶನಿ ಪ್ರಭಾವ ಇದ್ರೆ ಲವ್ ಡಿಲೇ ಆಗ್ತದೆ, ಎಕ್ಸ್ಪ್ರೆಸ್ ಮಾಡೋ ಡಿಲೇ ಆಗ್ಬೋದು, ಸಕ್ಸಸ್ ಆಗೋದು ಡಿಲೇ ಆಗ್ಬೋದು, ಪ್ರತಿಯೊಂದಕ್ಕೂ ಡಿಲೇ. ಎಲ್ಲಿಗನ ಹೋಗಬೇಕು ಡಿಲೇ, ಯಾವುದು ಬೇಗ ಉತ್ತರ ಬರಲ್ಲ. ಆ ಬೇಗ ಬರದೇ ಇದ್ದಾಗ ಇವನು ಸ್ವಲ್ಪ ಇಂಪೇಷನ್ಸ್ ಆಗಿದ್ದ ಅನ್ಕೊಳ್ಳಿ, ನರಕ ಕಾಣುತ್ತೆ. ಪೇಷನ್ಸ್ ಇದ್ದವನು ಸಸ್ಟೈನ್ ಆಗ್ತಾನೆ, ಪೇಷನ್ಸ್ ಇಲ್ಲದವನು ಫೇಲ್ ಆಗ್ಬಿಡ್ತಾನೆ ಪ್ರೀತಿಯಲ್ಲಿ. ಯಾವಾಗ ಶನಿ ಪ್ರಭಾವ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತದೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕೆ ಬರುತ್ತೆ ಅಂತಂದ್ರೆ ಯಾವುದು ಸರಿಯಾದ ಅರ್ಥ ಮಾಡಿಕೊಳ್ಳೋದಕ್ಕೆ ಹಾದಿ ಆಗ್ತದೆ. ಸೆಪರೇಷನ್ಸ್ ಪೀರಿಯಡ್ಸ್ ತುಂಬಾ ಜಾಸ್ತಿ ಇರುತ್ತೆ ಶನಿ ಸಂಬಂಧ ಇದ್ರೆ. ಆದರೆ ಶನಿ ವ್ಯಕ್ತಿಯನ್ನ ಎಮೋಷನಲಿ ಮೆಚೂರ್ ಮಾಡ್ತಾನೆ. ಹಾಗಾಗಿ ಕೆಲವು ಸಂಬಂಧಗಳು ಸುಲಭವಾಗಿ ಮರ್ತೋಗ್ಲಿಕ್ಕೆ ಆಗೋದಿಲ್ಲ. ಜೀವನ ಪಾಠ ತುಂಬಾ ಕಠಿಣವಾಗಿರ್ತದೆ, ಒಂದು ಜೀವನ ಪಾಠವನ್ನು ಕಲಿಸ್ತದೆ. ಜೀವಮಾನದಲ್ಲಿ ಅವ್ರನ್ನ ಮರಿಲಿಕ್ಕೆ ಆಗೋದಿಲ್ಲ. ಮಾಮೂಲಾಗಿ ಯಾರನ್ನಾದ್ರೂ ಲವ್ ಮಾಡಿದೀವಿ ಅಂತ ಅಂದ್ಕೊಳ್ಳಿ, ಅವ್ರು ಬ್ರೇಕಪ್ ಆದ್ರೆ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ಸತ್ತೆ. ಆದ್ರೆ ಕೆಲವಿನ ಪ್ರೀತಿಗಳಿರ್ತಲ್ವಾ, ಫೇಲ್ ಆದ್ರೂ ಕೂಡ ಅವರ ಜೊತೆ ಇದ್ದಂತ ಅನುಭವಗಳು ಜೀವನದಲ್ಲಿ ತುಂಬಾ ಸಂತೋಷವನ್ನ, ಪಾಠವನ್ನ ಕಲಿಸ್ಕೊಡ್ತದೆ. ನಮ್ಮ ಜೀವನ ಹೇಗಿರಬೇಕು. ಎಷ್ಟೋ ಜನ ಫಿಲಾಸಫರ್ಸ್ ಆಗೋದು ನಾವು ಬಯಸಿದ್ದು ಸಿಗದೇ ಇದ್ದಾಗ, ಬಯಸಿದ್ದು ಸಿಕ್ಕಿದಾಗ ಏನು ಅವನಲ್ಲಿ ಏನು ಪ್ರಾಬ್ಲಮ್, ಏನು ಬೆಳವಣಿಗೆ ಏನಿರಲ್ಲ, ಜ್ಞಾನದ ಬೆಳವಣಿಗೆ. ನಮಗೆ ಬೇಕಾದ ಯಾವಾಗ ಆದ್ರೂ ಕಳ್ಕೊಳ್ತೀವೋ ಆವಾಗ ಅವನು ಫಿಲಾಸಫಿ ಕಡೆ ಕಾಲ ಇಡ್ತಾನೆ. ಇದು ಶನಿ ಸಂಬಂಧ. ಎಷ್ಟೋ ಜನ ಸ್ಪಿರಿಚುವಾಲಿಟಿ ಕಡೆ ಮೂವ್ ಆಗೋದು, ಫಿಲಾಸಫರ್ಸ್ ಆಗೋದು, ಜೀವನದಲ್ಲಿ ಒಂದು ಸಿಗದಿದ್ದಾಗೆ ಅವರು ಅಚೀವ್ ಮಾಡೋದು ಮುಂದುವರಿತಾರೆ. ಸೊ ಆಂತರಿಕ ಪರಿವರ್ತನೆ ತರ್ತದೆ. ಇವುಗಳಲ್ಲಿ ಶನಿ ಪಾತ್ರ ತುಂಬಾ ಹೆಚ್ಚಾಗಿರುತ್ತೆ. ಸೊ ಪ್ರತಿಯೊಂದು ರಿಲೇಶನ್ಶಿಪ್ ಸುಖಕ್ಕೋಸ್ಕರ ಅಲ್ಲ, ಸುಖ ಮಾತ್ರ ಬರುವುದಲ್ಲ. ಕೆಲವು ರಿಲೇಶನ್ಶಿಪ್ಗೆ ನಮಗೆ ಜೀವನದಲ್ಲಿ ಪಾಠ ಕಲಿಸ್ಲಿಕ್ಕೆ ಬರ್ತವೆ. ಇದು ನಮಗೆ ಸೂಚನೆ ಮಾಡ್ತದೆ. ಸೊ ಇದು ಗ್ರಹಗಳ ಪಾತ್ರ. ಇನ್ನು ಪ್ರೀತಿ ಮ್ಯಾರೇಜಿಗೆ ಸಂಬಂಧಪಟ್ಟ ಯೋಗಗಳು, ಆಮೇಲೆ ಇನ್ನು ಗ್ರಹಗಳ ಸಂಬಂಧ ಇದ್ರೆ ಏನಾಗ್ತದೆ, ಈ ಗ್ರಹಗಳ ಸಂಬಂಧ, ಭಾವಗಳ ಸಂಬಂಧ ಇದ್ರೆ ಏನಾಗುತ್ತೆ ಅಂತ ಎಂಬುದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಸಮಯ ತುಂಬ ತಗೊಂಡಿದೆ, ಇನ್ನೂ ಒಂದು 1 hour ಆಗ್ತದೆ ಇನ್ನೊಂದು ಪಾಠ ಹೇಳಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡೋಣ. ಸೊ ಕೇಳುವಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಗೆ ಕೊಡಬೇಕು, ಒಬ್ಬ ಜಾತಕದಲ್ಲಿ ಅಟ್ರಾಕ್ಷನ್ ಹೇಗೆ ಶುರು ಆಗುತ್ತೆ, ಜಾತಕದ ಗ್ರಹಗಳಿಂದ ಹೇಗೆ ನೋಡಬೇಕು, ಇಷ್ಟವರೆಗೂ ನಾವು ಇಂಟ್ರಡಕ್ಷನ್ ಮಾತ್ರವೇ ನೋಡಿದ್ವಿ. ಯಾವ ಭಾವವನ್ನು ನೋಡಬೇಕು, ಯಾವ ಗ್ರಹದ ರೋಲು ಪ್ರೀತಿಯಲ್ಲಿ ಏನು, ಅಥವಾ ಈ ಅಟ್ರಾಕ್ಷನು, ಲವ್ ಇದರ ಡಿಫರೆನ್ಸ್ ಏನು, ಅಬ್ಸೆಷನ್ ಅಂದರೆ ಏನು, ಇದು ಬೇಸಿಕ್ಸ್ ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಪೂರ್ಣ ಮಾಡೋಣ. ಜಾತಕದಲ್ಲಿ ಕೇಳುವಂಥ ಪ್ರೀತಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು, ಇವತ್ತಿನ ಮಾಡರ್ನ್ ಹುಡುಗರಿಗೆ ಜೀವನದಲ್ಲಿ ತುಂಬ ಸಂತೋಷವಾಗಿರಬೇಕು ಅಂತಂದಾಗ ಅವರಿಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ, ಇದನ್ನೆಲ್ಲ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಒಂದು 10 ನಿಮಿಷದ ಕಾಲ, 10-15 ನಿಮಿಷದ ಕಾಲ ನೀವು ಕೇಳ್ಬೋದು.